ಅವ್ರ ತಲೆಗೆ ಎಣ್ಣೆ ಹಾಕ್ಬೇಕು ಅಂತ ಅನ್ಸಿದ್ರೆ ಮನೇಲಿ ಎಣ್ಣೆ ಹಾಕ್ತಾ ಇರ್ಲಿಲ್ಲಂತೆ. ಹೋಗಿ ಶಾಲೆ ಉಂಟಲ್ಲ, ಶಾಲೆಯ ಗೇಟ್ ಹತ್ರ ನಿಲ್ಲುದವ. ಹೀಗೆ ನೋಡ್ತಿದ್ದ, ಯಾರು ಬಾಳ ಚಂದ ಎಣ್ಣೆ ಹಾಕೊಂಡು ಬರ್ತಿದ್ದ, ಅವಳು ಬಾರಪ್ಪ, ನಿಮ್ ತಂದೆ ಹೆಸರೇನು, ನಿಮ್ ತಾಯಿ ಹೆಸರೇನು, ಏನ್ ಮಾಡ್ತಾರಪ್ಪ, ಅಮ್ಮ ಏನ್ ಮಾಡ್ತಾರೆ, ಎಲ್ಲ ಮಾಡ್ಬೇಕು, ಆಯ್ತು ಹೋಗಿ ಚೆನ್ನಾಗಿ ಓದ್ಬೇಕಾಯ್ತಾ, ಹೀಗೆ ಮಾಡ್ಕೊಳ್ತಿದ್ದ ಅಂತ. ಎಷ್ಟೊತ್ತು ಆಯ್ತಾ. ಅದೇ ಮನುಷ್ಯ ಒಂದ್ ದಿವಸ ಒಂದು ಹೊಳೆಗೆ ಬಿದ್ದುಬಿಟ್ಟ. ಹೊಳೆಗೆ ಬಿದ್ದು ಕೂಡಲೇ ಇನ್ಯಾರೋ ದಾರಿಯಲ್ಲಿ ಹೋಗುವವರು ಬಂದು ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಕೈ ಕೊಡಿ ಎಂದ್ರು. ಬೀಳ್ತಿದಾರಲ್ಲ ಪಾಪ, ಇಲ್ಲ ಇವರು ರಡಬಡ ಹೊಡಿತಲೇ ಇದ್ದಾರೆ. ಮತ್ತೊಬ್ರು ಬಂದ್ರು, ಎಂತ ಕೇಳಿದ್ರು, ಅದು ಯಾರು ಬಿದ್ದಿದ್ದಾರೆ ಕೈ ಕೊಡಿ ಅಂದ್ರೆ ಕೈ ಕೊಡ್ತಾರೆ. ಓ ಇವರ, ಅವ್ರು ಕೊಡಿ ಅಂದ್ರೆ ಕೊಡಲ್ಲ, ಇವನು ಕೈ ಹಾಕಿ ಕೈ ತಗೊಳ್ಳಿ ಅಂದ, ಕವಕ್ಕಂತ ಇಟ್ಕೊಂಡಂತೆ. ಅಂದ್ರೆ ಕೊಡಿ ಇಲ್ಲ, ತೆಕ್ಕೊಳ್ಳಿ ಅಂದ್ರೆ ಎಂತಕ್ಕೂ ತಯಾರಿದ್ದಾರೆ ಅವರು ಅಂತ. ಕರ್ಣನ ಕತೆ ಹೇಳಿ ಮುಗಿಸ್ಬಿಡ್ತಾನೆ. ಹೇಳಲೇಬೇಕು ನಾವು ಕರ್ಣನ ಕತೆ ಬಂಧುಗಳೇ. ಕರ್ಣ ದಾನಶೂರ ಕರ್ಣ, ಬಾಹುಬಲಿ ತ್ಯಾಗವೀರ, ದಾನಶೂರ ಕರ್ಣ. ಒಂದು ದಿವಸ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದ. ಹೀಗೆ ಬಂಗಾರದ ಬಟ್ಲು ಕೈಯಲ್ಲಿತ್ತು, ಅದನ್ನ ಹೀಗೆ ಕೈಯಲ್ಲಿ ಇಟ್ಕೊಂಡು ಇದರಲ್ಲಿ ಎಣ್ಣೆ ಇಟ್ಕೊಂಡಿದ್ದಾನೆ. ಎಣ್ಣೆ ಹಚ್ಚುವವನು ಅದರಿಂದ ಎಣ್ಣೆ ತೆಗೆದು ಅವನಿಗೆ ಹಚ್ತಾ ಇದ್ದಾನೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದವನು, ಸ್ವಾಮಿ ಏನಾದ್ರೂ ಕೊಡಿ ಇಲ್ಲ. ಇವತ್ತು ತೆಗ್ದತೆ ಬಂಗಾರದ ಬಟ್ಲು ಅವನಿಗೆ ಕೊಟ್ಟು ಬಿಟ್ಟ. ಎಣ್ಣೆ ಹಚ್ಚುವ ನೋಡ್ತಾನೆ, ಎಣ್ಣೆಯೂ ಇಲ್ಲ ಬಟ್ಲು ಇಲ್ಲ. ತಕ್ಷಣ ಕೇಳಿದ, ಏನ್ ಸ್ವಾಮಿ, ಏನಪ್ಪಾ ಅಂತ. ಎಣ್ಣೆ ಹಚ್ಚುವ ನೋಡಿ, ಅವನು ಹೇಳ್ತಾನೆ, ಸ್ವಾಮಿ ನಿಮ್ಮ ಸ್ವಭಾವ ಗೊತ್ತು ನಂಗೆ, ಯಾಕಂದ್ರೆ ದಾನಶೂರ ನೀವು, ಕೊಡುವವರೇ ನೀವು. ಆದ್ರೆ ನಂದೊಂದೇ ಆಕ್ಷೇಪ. ಏನ್ ಆಕ್ಷೇಪ? ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗಾದ್ರೂ ನಾವೇನ್ ಹೇಳ್ತೇವೆ, ಬಲಗೈಯಲ್ಲಿ ಕೊಡಬೇಕು ಅಂತ ಹೇಳ್ತೇವೆ. ನೀವು ಕೊಟ್ಟದ್ದು ಯಾವ ಕೈಯಲ್ಲಿ ಹೇಳಿ? ಎಡಗೈಯಲ್ಲಿ. ಅದನ್ನೊಂದು ಬದಲಾಯಿಸಿ ಈ ಕೈಯಲ್ಲಿ ಕೊಡ್ಬೋದಾಗಿತ್ತಲ್ಲ ಅಂತ. ಕರ್ಣ ಕೊಡುವ ಉತ್ತರ ಅದ್ಭುತವಾಗುತ್ತೆ. ಕರ್ಣ ಹೇಳ್ತಾನೆ, ಹೌದಯ್ಯ ಕೊಡ್ಬೋದಾಗಿತ್ತು, ಆದ್ರೆ ಎಡಗೈಯಿಂದ ತೆಕ್ಕೊಂಡು ಬಲಗೈಗೆ ತರುವಾಗ ಮನಸ್ಸು ಬೇಡ ಅಂತ ಅನಿಸ್ಬಿಟ್ರೆ, ಅದಕ್ಕೆ ಕೊಡ್ಬೇಕು ಅಂತ ಅನಿಸಿದ ಕೂಡಲೇ ಕೊಟ್ಬಿಟ್ಟೆ ನಾನು ಅಂತ. ದಾನ ಮಾಡಬೇಕಾದ ರೀತಿ ಇದೆ, ಎಷ್ಟಿದೆ ಇದರಲ್ಲಿ ಅರ್ಥ ನೋಡಿ. ಅದನ್ನೇ ದಿವಿಜಕಲಾದರ ಭರತನಿಗೆ ಹೇಳ್ತಾನೆ, ಭರತನ ಸ್ವಭಾವ ಇದು, ಕೊಡಬೇಕು ಅಂತ ಅನಿಸಿದ್ರೆ ಕೊಟ್ಟೇ ಬಿಡ್ತಿದ್ದ. ಆದ್ದರಿಂದ ಭರತ ಶ್ರೇಷ್ಠ. ಕೊಡಬೇಕು, ಕೊಡುವಲ್ಲಿ ಪಾತ್ರವರಿಯಲು ಬೇಕು. ಆದ್ರೆ ಯಾರಿಗೆ ಕೊಡ್ತಾ ಇದ್ದೇವೆ ಅನ್ನೋದು ಮುಖ್ಯ ಅಂಶ ಇದೆ. ಅಂತಹ ಮನಸ್ಸು ನಿಂದಪ್ಪ, ಅಂತಹ ಶ್ರೇಷ್ಠ ನೀನು ಅಂತ ಅವನನ್ನ ಕೊಂಡಾಡಿ ಆಮೇಲೆ ಹೇಳ್ತಾನೆ. ಇಂದ್ರಿಯಗಳ ಬಗ್ಗೆ ಸಾಕಷ್ಟು ವಿವರಣೆ ಇದೆ, ನಾನು ಹೇಳ್ತಾ ಇರೋದಕ್ಕೆ ಭರತೇಶ್ವರಿಗೂ ನೀವು ಓದ್ಬೇಕು. ಇದೆಲ್ಲ ನಾನು ವಿವರಿಸ್ತಾ ಕೂತ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ಇಡೀ ನಿಮ್ಗೆ 6 ದಿವಸದಲ್ಲಿ ನಾನೊಂದು 200, 250, 300 ಪದ್ಯ ಹೇಳ್ಬೋದು, 10,000 ಪದ್ಯದಲ್ಲಿ. ಉಳಿದದ್ದೆಲ್ಲ ಅಲ್ಲೇ ಉಳ್ಕೊಳ್ತವೆ. ನೀವು ಓದಿ, ತುಂಬಾ ಸೊಗಸಾಗಿದೆ. ಇಲ್ಲಿ ಇಂದ್ರಿಯಗಳ ಬಗ್ಗೆ ಹೇಳ್ತಾನೆ. ಈ ಇಂದ್ರಿಯ ಅನ್ನೋದು ಎಷ್ಟು ವಿಚಿತ್ರವಾಗಿದೆ. ಈ ಜಗತ್ತಿನಲ್ಲಿ ಒಂದೊಂದು ಇಂದ್ರಿಯಗಳಿಂದ ಹಾಳಾಗಿರ್ತಕ್ಕಂಥ ಜೀವಿಗಳು ಇವೆ, ಲಕ್ಷಾಂತರ ಜೀವಿಗಳು, ಒಂದೊಂದು ಇಂದ್ರಿಯದಿಂದ. ಆದ್ರಿಂದ ಪಂಚೇಂದ್ರಿಯಗಳು ಇರ್ತಕ್ಕಂಥ ಮನುಷ್ಯ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಆದ್ರೆ ನಿನಗೆ ಆ ಚಿಂತೆ ಇಲ್ಲ ಸ್ವಾಮಿ. ಯಾಕೆ ಅಂದ್ರೆ ನೀನು ಎಂತವನು ಅಂತ ಕೇಳಿದ್ರೆ, ಇವತ್ತು ಬಹಳ ಚಂದದ ಪದ್ಯ. ಎಂತವನು ಅಂತ ಕೇಳಿದ್ರೆ, ಭೂಮಿಯೊಳಗೆ ಹೊಳ್ಳುವ ಲೋಹ ಮಣ್ಬಿಡಿಬುದು, ಹೇಮ ಮಣ್ಬಿಡಿಬುದೇ ನೃಪತಿ. ಭೂಮಿಯೊಳಗೆ ಹೊಳ್ಳುವ ಲೋಹ ಮಣ್ಬಿಡಿಬುದು, ಹೇಮ ಮಣ್ಬಿಡಿಬುದೇ ನೃಪತಿ. ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ, ನಿಷ್ಪ್ರೇಮ ಭೋಗಿಗೆ ಬಂದ ಉಂಟೆ. ನಿಷ್ಪ್ರೇಮ ಭೋಗಿಗೆ ಬಂದ ಉಂಟೆ. ಎಂತಹ ಸುಂದರವಾದ ಪದ್ಯ. ನಾನು 20 ವರ್ಷದ ಹಿಂದೆ ಈ ಭರತೇಶ್ವರಿಗೂ ಓದಿದಾಗ ಇಡೀ 10,000 ಪದ್ಯಗಳಲ್ಲಿ ಈ ಒಂದು ಪದ್ಯಕ್ಕೆ ಟಿಕ್ ಹಾಕಿ ಗುಡ್ ಅಂತ ಬರ್ಬಿಟ್ಟಿದ್ದೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ, ಅನ್ಸಿತ್ತು ನನಗೆ ಹಾಗೆ. ಆಗ ಇದೇನು ಮಾಡ್ತಿರ್ಲಿಲ್ಲ. ಯಾಕೆ ಹೇಳಿ, ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಭೂಮಿಯೊಳಗೆ ಹೂಳುವ ಲೋಹ ಮಣ್ಪಿಡಿಯುವುದು, ಹೇಮ ಮಣ್ಪಿಡಿಯುವುದೇ ನೃಪತಿ. ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ, ನಿಷ್ಪ್ರೇಮ ಭೋಗಿಗೆ ಬಂದ ಉಂಟೆ. ಎಂತ ಚಂದದ ಮಾತು. ಅರ್ಥ ಏನು ಅಂತ ಕೇಳಿದ್ರೆ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಲೋಹಗಳಲ್ಲಿ ಎಲ್ಲಾ ಲೋಹಗಳನ್ನ ತೆಗೆದು ಭೂಮಿಗೆ ಹಾಕಿದ್ರೆ ಕೂಡ್ಲೆ ಮಣ್ಣು ಹಿಡಿತದೆ, ತುಕ್ಕು ಹಿಡಿತದೆ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಆದ್ರೆ ಒಂದಿದೆ, ಅದು ತುಕ್ಕು ಹಿಡಿಯುವುದಿಲ್ಲ, ಬಂಗಾರ. ಭೂಮಿಯೊಳಗೆ ಹೂಳುವ ಲೋಹ ಮಣ್ಪಿಡಿಯುವುದು, ಹೇಮ ಬಂಗಾರ ಮಣ್ಪಿಡಿಯುವುದೇ ನೃಪತಿ. ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ. ಹಾಗೆಯೇ ನೀನು ಬಂಗಾರ,
ಭರತೇಶ ನೀನು ಬಂಗಾರ. ಯಾಕೆ ಹೇಳಿ? ಇಷ್ಟು ಸಾವಿರ ಸಾವಿರ ಸಂಖ್ಯೆಯ ಮಡದಿಯರ ಮಧ್ಯೆ ಸಂಸಾರಿಯಾಗಿ ಇದ್ದರೂ ಕೂಡ, ಸಾವಿರಾರು ಮಡದಿಯರ ನಡುವೆ ಸಂಸಾರದ ಸುಖಭೋಗಗಳಲ್ಲಿ ಇದ್ರೂ ಕೂಡ ನೀನು ಮಣ್ಣು ಹಿಡಿಯದೇ ಇರತಕ್ಕಂತಹ ಲೋಹದಂತವನು, ಬಂಗಾರದಂತವನು. ನೀನು ಇದಕ್ಕೆ ಅಂಟಿಯೂ ಅಂಟದ ಹಾಗೆ ಇರುವವನು. ಹೇಗಿದೆ ನೋಡಿ. ಅದಕ್ಕೆ ನಾವು ಯಾವುದೇ ಒಂದು ಸಂಗತಿಯನ್ನ ಕೂಡ ಅನುಭವಿಸಬೇಕಾದ್ರೆ ಅದಕ್ಕೆ ಅಂಟಿ ಅನುಭವಿಸಬಾರ್ದು ಅಂತ. ಮತ್ತೆ ತರುಣ್ ಸಾಗರ್ಜಿ ನೆನಪಾಗ್ತಾ ಇದ್ದಾರೆ. ಇವತ್ತು ನನ್ನನ್ನ ಹಿಂದಕ್ಕೆ ಹೊಡಿತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ತರುಣ್ ಸಾಗರ್ಜಿ ನಮ್ಮಲ್ಲಿ ಬಂದಿದ್ರು. ಕರಾವಳಿ ಕರ್ನಾಟಕದಲ್ಲಿ ನಲ್ಲೂರು ಅಂತ ಒಂದು ಕ್ಷೇತ್ರ. ಅಲ್ಲಿ ಬಂದ ದಿವಸದ ಘಟನೆ ನನಗೆ ಬಹಳ ನೆನಪು. ನಾವೆಲ್ಲ ಒಳಗೆ ಹೋಗಿ, ಸಾವಿರಾರು ಜನ ಬಂದಿದ್ರು ತರುಣ್ ಸಾಗರ್ಜಿ ಅವ್ರು ನೋಡ್ಲಿಕ್ಕೆ. ಕಾಯಿ ಇಟ್ಟು, ಬನ್ನಿ ಮಹಾರಾಜರೇ ಪ್ರವಚನ. ಇಲ್ಲಿಯ ಜನರಿಗೆಲ್ಲ ಹಿಂದಿ ಅರ್ಥ ಆಗಲ್ಲ, ನಾನೆಂತ ಮಾತಾಡೋದು ಅಂದ್ರು. ಇಲ್ಲ ಮಹಾರಾಜರೇ, ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ತರುಣ್ ಸಾಗರ್ಜಿ ಅಂದ್ರೆ ಯಾರು ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ, ಬನ್ನಿ ಅಂತ. ಓನ್ಲಿ 5 ಮಿನಿಟ್ ಅಂದ್ರು. ನಾನಿದ್ದೆ ಅಲ್ಲಿ, ಅದರಿಂದ ಓನ್ಲಿ 5 ಮಿನಿಟ್, 5 ನಿಮಿಷ. ಆಯ್ತು ಮಹಾರಾಜರೇ ಬಂದ್ರು. ಅವರನ್ನ ಗೌರವಿಸಿ ಎಲ್ಲ ಆದ್ಮೇಲೆ ಮಹಾರಾಜರು ಪ್ರವಚನ ಕೊಡ್ತಾರೆ. 5 ಮಿನಿಟ್ ಅಂತ ಹೇಳಿದ್ರು, 3 ಮಿನಿಟ್ಸೇ ಮಾತಾಡಿದ್ದು ಅವರು ಆ ದಿವಸ. ಅದೇನು ಹೇಳಿದ್ರು ಅಂತ ಹೇಳ್ತಾ ಇದ್ದೆ ನಿಮಗೆ. ಅವ್ರು ಹೇಳಿದ್ರು, ನೀವು ಕರಾವಳಿ ಕರ್ನಾಟಕದ ಜನ, ದೊಡ್ಡ ದೊಡ್ಡ ಗದ್ದೆ ಇದೆ, ಅಂದ್ರೆ ನಿಮಗೂ ಇದೆ, ಆರೋಗ್ಯರಿಗೆ ಅನ್ವಯಿಸ್ತದೆ ಇದು, ಅವ್ರಿಗೆ ಮಾತ್ರ ಅಲ್ಲ. ದೊಡ್ಡ ದೊಡ್ಡ ಗದ್ದೆ ಇದೆ, ಇದನ್ನೆಲ್ಲ ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿದ್ದೀರಿ, ಅದೆಲ್ಲ ಇಟ್ಕೊಳ್ಳಿ. ಅವ್ರದ್ದು ಸ್ಪೀಡ್ ಇತ್ತಲ್ಲ, ಅದೇ ಸ್ಪೀಡಲ್ಲಿ ನನ್ಗೆ ಬರಲ್ಲ. ದೊಡ್ಡ ದೊಡ್ಡ ಕಾರ್ ಇದೆ, ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಬಂಗ್ಲೆ ಇದೆ, ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಅಂಗಡಿಗಳಿದ್ದಾವೆ, ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಇದನ್ನು ಹೇಳಿದ್ರು. ಇಟ್ಕೊಳ್ಳಿ. ಅವುಗಳ ಮೇಲೆ ಮೋಹ ಇಟ್ಕೋಬೇಡಿ. ನನ್ನ ಪ್ರವಚನ ಮುಗೀತು ಅಂದ್ರು. ಎಷ್ಟು ಚೆನ್ನಾಗಿ. ಎಲ್ಲ ಇಟ್ಕೊಳ್ಳಿ, ಆದ್ರೆ ಅವುಗಳ ಮೇಲೆ ಮೋಹ ಇಟ್ಕೋಬೇಡಿ. ನೋಡಿ ಈ ಪದ್ಯ ಏನಿದೆ? ಭೂಮಿಯೊಳಗೆ ಹೂಳುವ ಲೋಹ ಮಣ್ಪಿಡಿಯುವುದು, ಹೇಮ ಮಣ್ಪಿಡಿಯುವುದೇ ನೃಪತಿ. ಕಾಮಿಸಿ ಭೋಗಿಸುವಗೆ ಕರ್ಮ ಬಂದ. ಅದರಲ್ಲಿ ಆಸೆ ಇಟ್ಕೊಂಡು ಅಂಟಿಕೊಂಡು ಆ ಭೋಗವನ್ನು ಅನುಭವಿಸುವವನಿಗೆ ಕರ್ಮ, ಇದ್ದು ಇಲ್ಲದಂತಿರುವವನಿಗೆ ನಿಷ್ಪ್ರೇಮ ಭೋಗಿಗೆ ಬಂದವಿಲ್ಲ. ಭರತ ಚಕ್ರವರ್ತಿಯ ರೀತಿ ಅದು. ಭರತ ಚಕ್ರವರ್ತಿ ಆದ್ದರಿಂದ 96,000 ಜನರ ರಾಣಿಯರ ಗಂಡನಾಗಿಯೂ ಮೋಕ್ಷವನ್ನ ಯಾಕೆ ಪಡೆದ ಕೇಳಿದ್ರೆ, ಈ ನಿಷ್ಪ್ರೇಮ ಭೋಗ ಭರತನಿಗೆ ಗೊತ್ತಿತ್ತು. ಆದ್ದರಿಂದ ಅದನ್ನ ದಿವಿಜಕಲಾದರ ಹೇಳ್ತಾನೆ. ಇನ್ನು ರಾಶಿ ಉಂಟು, ನಾನು ಸ್ವಲ್ಪ ಹೈ ಜಂಪ್ ಮಾಡಿ ಹೀಗೆ ತುಂಬಾ ವಿಚಾರಗಳನ್ನು ಹೇಳಿದಾಗ ಭರತೇಶ ಆನಂದದಿಂದ ಅವನನ್ನ ಹತ್ರ ಕರೆದು ಪಕ್ಕದಲ್ಲಿ ಕೂರಿಸಿ ಅವನಿಗೆ ಸನ್ಮಾನ ಮಾಡಿ ಕಲ್ಪವೃಕ್ಷದಂತೆ ಉಡುಗೊರೆಗಳನ್ನ ಕೊಟ್ಟನಂತೆ. ಕಲ್ಪವೃಕ್ಷಕ್ಕೆ ಕೊಡ್ತದ ಹಾಗೆ ಉಡುಗೊರೆ ಕೊಟ್ಟ ಅಂತ ಕವಿ ಹೇಳ್ತಾನೆ. ಇದು ಮುಗಿತಾ ಇದ್ದ ಹಾಗೆ ಶಂಖಧ್ವನಿ ಆಗಿದೆ. ಶಂಖಧ್ವನಿ ಆದ ಕೂಡಲೇ ಗೊತ್ತಿದೆ ಚಕ್ರವರ್ತಿಗೆ, ಈಗ ಮುನಿಗಳಿಗೆ ಆಹಾರ ಕೊಡುವ ಹೊತ್ತು. ತಕ್ಷಣ ಗೊತ್ತಾಗಿದೆ. ಓಲಗ ಚಾವಡಿಯನ್ನು ವಿಸರ್ಜನೆ ಮಾಡಿದ್ದಾನೆ. ಓಲಗ ಚಾವಡಿಯನ್ನು ವಿಸರ್ಜನೆ ಮಾಡಿ ಮುಂದೆ ಮುನಿಗಳಿಗೆ ಅವರ ದಿನಚರಿ ಇದು. ಪ್ರತಿ ದಿವಸ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದು ಶುಚಿರ್ಭೂತನಾಗಿ ಜಿನಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ, ದೇವ್ರ ಪೂಜೆ ಮಾಡಿ, ಅಲ್ಲಿಂದ ಓಲಗಕ್ಕೆ ಬಂದು ಓಲಗದಲ್ಲಿ ಇದನ್ನೆಲ್ಲ ಮುಗಿಸಿಕೊಂಡ ಮೇಲೆ ಮುನಿಗಳಿಗೆ ಆಹಾರ ದಾನ. ಎಷ್ಟು ಚೆನ್ನಾಗಿದೆ ಈ ಮುಂದಿನ ಸಂಧಿ ಅಂತ ಕೇಳಿದ್ರೆ, ಮುನಿಭುಕ್ತಿ ಸಂಧಿ ಅಂತಲೇ ಹೆಸರು. ಮುಂದೆ ಎಲ್ಲಾದ್ರೂ ಈ ಜಗತ್ತಿನಲ್ಲಿ ಮುನಿಗಳಿಗೆ ಆಹಾರ ದಾನ ಕೊಡುವುದು ಹೇಗೆ ಅಂತ ನವದಾಪಕ್ತಿಯ ವಿಧಾನ ಗೊತ್ತಿಲ್ಲದಿದ್ರೆ ಭರತೇಶ ವೈಭವ ಓದಿದ್ರೆ ಸಾಕು, ಸಿಗ್ತದೆ. ಎಲ್ಲ ವಿವರಗಳು ಸಿಗ್ತದೆ. ಅಂದ್ರೆ ಒಬ್ಬ ಕವಿ ಎಂತಹ ಸಾರ್ಥಕ ಕೆಲಸ ಮಾಡ್ತಾನೆ ಅಂತ ಹೇಳೋದು ಬಹಳ ಮುಖ್ಯ. ಹಾಗಾಗಿ ಈಗ ಮುನಿಗಳಿಗೆ ಆಹಾರ ಕೊಡುವುದಕ್ಕಾಗಿ ಭರತೇಶ ಓಲಗನ್ನು ವಿಸರ್ಜನೆ ಮಾಡಿ ಸಿದ್ಧನಾಗ್ತಾನೆ. ಹೇಗೆ ಸಿದ್ಧನಾಗ್ತಾನೆ? ಜಿನನೊಬ್ಬ ಬಲ್ಲನ ಭರತ ಚಕ್ರೇಶನ ಮನದನುಭವದಿಂನೆಂತು. ಜಿನನೊಬ್ಬ ಬಲ್ಲನ ಭರತ ಚಕ್ರೇಶನ ಮನದನುಭವದಿಂನೆಂತು. ಮುನಿಗಳ ಚರಿಗೆಯ ಕಾಲವನರಿದರ, ಮುನಿಗಳ ಚರಿಗೆಯ ಕಾಲವನರಿದರ, ಮನೆಯ ಬಾಗಿಲಿಗೆ ನಡೆದನು. ಆ ಮನೆಯ ಬಾಗಿಲಿಗೆ ನಡೆದನು. ಭರತೇಶ ಮುನಿಗಳಿಗೆ ಆಹಾರ ದಾನ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಹೇಗೆ? ಕಿರೀಟ ಇಟ್ಕೊಂಡು, ಕತ್ತಿ ಇಟ್ಕೊಂಡು, ಜರಿಯ ಡಿವಿಜಿಯವರು ಒಂದು ಮಾತು ಹೇಳ್ತಾರೆ, ಬಹಳ ಚಂದದ ಮಾತು. ಮನುಷ್ಯನಿಗೆ ಸ್ವಸ್ಥಾನ ಪರಿಜ್ಞಾನ ಇರಬೇಕು. ಸ್ವಸ್ಥಾನ ಪರಿಜ್ಞಾನ ಇರಬೇಕು. ಎಲ್ಲಕ್ಕಿಂತ ಜಾಸ್ತಿ ಮೇಷ್ಟ್ರುಗಳಿಗೆ ಅನ್ವಯಿಸುವುದು. ನನ್ನ ಉದಾಹರಣೆಗೆ ಹೇಳ್ತಾ ಇರೋದು.
ಯಾಕೆ ಅಂದ್ರೆ ಶಾಲೆಯಲ್ಲಿ ಮೇಷ್ಟ್ರು, ಬಸ್ಸಿನಲ್ಲೂ ಮೇಷ್ಟ್ರು ಆಗ್ಬಿಡ್ತಾರೆ. ಹೋದ ಕೂಡಲೇ ಮಕ್ಕಳು ಸೀಟ್ ಬಿಟ್ಟು ಕೊಡ್ಬೇಕಾ? ಮಕ್ಕಳು ಮೊದಲು ಹೋಗಿ, ನಾನಂತೂ ನನ್ನ ಜೀವನದಲ್ಲಿ 37 ವರ್ಷ ಆ ಮಗುವನ್ನು ಸೀಟಿಂದ ಏಳಿಸಲಿಲ್ಲ. ಯಾಕೆ? ಅಲ್ಲಿ ನಾನು ಪ್ಯಾಸೆಂಜರ್, ನಾನು ನೇತಾಡ್ಬೇಕು, ಅವ ಕೂತ್ಕೊಳ್ಬೇಕು. ಯಾಕಂದ್ರೆ ಅವ ಮೊದಲು ಹೋಗಿದ್ದಾರೆ, ಸೀಟ್ ಹಿಡಿದಿದ್ದಾರೆ. ಸ್ವಸ್ಥಾನ ಪರಿಜ್ಞಾನ, ಎಲ್ಲೆಲ್ಲಿ ನಾವು ಏನೇನು ಅಂತ ಗೊತ್ತಿರಬೇಕು. ನೋಡಿ, ಭರತೇಶನಿಗೆ ಸ್ವಸ್ಥಾನ ಪರಿಜ್ಞಾನ ಇತ್ತು. ಮುನಿಗಳಿಗೆ ಆಹಾರ ದಾನ ಕೊಡುವಾಗ ಅವನು ಚಕ್ರವರ್ತಿಯಲ್ಲ, ಅವನೊಬ್ಬ ಶ್ರಾವಕ. ಇದು ಚೆನ್ನಾಗಿ ಗೊತ್ತಿದೆ ಅವನಿಗೆ. ಹಾಗಾಗಿ ತನ್ನೆಲ್ಲ ರಾಜಪೋಷಾಕಗಳನ್ನ, ರಾಜವೈಭವಗಳನ್ನ ಎಲ್ಲವನ್ನ ತೊರೆದಿದ್ದಾನೆ, ಎಲ್ಲವನ್ನ ಕಳಿಸಿಕೊಟ್ಟಿದ್ದಾನೆ. ಒಬ್ಬ ಸರಳ ಶ್ರಾವಕನಾಗಿ ತನ್ನ ಕೈಯಲ್ಲಿ ಏನು ಸುವಸ್ತುಗಳನ್ನ, ಗಿಂಡಿಯನ್ನ, ಹೂವನ್ನ, ಏನು ಜಲವನ್ನ ಎಲ್ಲವನ್ನ ಹಿಡ್ಕೊಂಡು ನವದಾಭಕ್ತಿಯನ್ನ ಮುನಿಗಳನ್ನ ಆಹಾರಕ್ಕೆ ಕರೆತರುವುದಕ್ಕಾಗಿ ರಾಜಬೀದಿಗೆ ತೆರಳುತ್ತಾ ಇದ್ದಾನೆ. ನೋಡಿ, ರತ್ನಾಕರ ಎಷ್ಟು ಜಾಣ ಅಂದ್ರೆ, ಇವನೇನೋ ಭರತ ಚಕ್ರವರ್ತಿ ಸರಳವಾಗಿ ಹೋಗ್ತಾನೆ, ಆದರೆ ತನ್ನ ಕಥಾನಾಯಕ ಚಿಕ್ಕವನಾಗಬಾರ್ದಲ್ಲ. ರತ್ನಾಕರನ ಜಾಣತನ, ಅವ ಏನು ಹೇಳ್ತಾನೆ ಅಂದ್ರೆ, ಹೀಗೆ ಎಲ್ಲವನ್ನ ಬಿಟ್ಟು ಭರತ ಚಕ್ರವರ್ತಿ ಆಹಾರ ದಾನ ಕೊಡುವುದಕ್ಕಾಗಿ ರಾಜಬೀದಿಗೆ ತೆರಳುತ್ತಾ ಇದ್ದಾನೆ ಎನ್ನುವಾಗ ಎಲ್ಲರೂ ದೂರ ಸರಿದಿದ್ದಾರೆ, ಸೇವಕರಿಲ್ಲ, ಯಾರಿಲ್ಲ. ಆದರೆ ಕವಿ, ಅವನ ಮೈಯ ಪರಿಮಳಕ್ಕೆ 100 ದುಂಬಿಗಳು ಅವನ ಮೈಯ ಸುತ್ತಲೂ ಜೇಂಕರಿಸತೊಡಗಿದವು ಅಂತಾನೆ. ಯಾಕಂದ್ರೆ ಒಬ್ಬನೇ ಹೋಗ್ಬಾರ್ದಲ್ಲ, ರಾಜಪರಿವಾರ. ಎಂತ ವಿಚಿತ್ರವಾದಂತಹ ವಿಶೇಷವನ್ನು ಕೊಡು, ನಿಜವಾಗಿ ನಡೀತಾ ಇಲ್ಲೋ ಗೊತ್ತಿಲ್ಲ, ಕಾವ್ಯ ಇದು. ಆದ್ದರಿಂದ ಭರತ ಚಕ್ರವರ್ತಿಯ ಮೈಯ ಪರಿಮಳಕ್ಕೆ ಒಂದಿಷ್ಟು ದುಂಬಿಗಳು ಜೇಂಕರಿಸ್ತಾ ಹೋಗುವಾಗ ಇವನು ಮುಂದಕ್ಕೆ ಹೋಗ್ತಾನೆ. ಅವನ ನಡಿ ತುಂಬಾ ವರ್ಣನೆ ಇದೆ, ನಾನು ಎತ್ಕೊಳ್ಳಿಕ್ ಆಗುದೇ ಇಲ್ಲ. ಆದ್ದರಿಂದ ಅವನು ನಡ್ಕೊಂಡು ಹೋಗುವಾಗ ನೆಲ ಕನ್ನಡಿಯ ಹಾಗಿದೆಯಂತೆ, ಇವನ ಪಾದ ಕಮಲದ ಹೂಗಳ ಹಾಗೆ ಅಲ್ಲಿ ಪ್ರತಿಫಲಿಸ್ತದಂತೆ. ಈ ರೀತಿ ಭರತೇಶ ಹೋಗ್ತಾನೆ ಅಂತಾನೆ. ಎಲ್ಲ ಕವಿ ತನ್ನ ಕಥಾನಾಯಕರನ್ನ ಮೆರೆಸ್ತಕ್ಕಂಥ ರೀತಿ. ಹೀಗೆ ಬಹಳ ವೈಭವಪೂರ್ಣವಾಗಿ ಹೋಗ್ತಾ ಇದ್ದ ಹಾಗೆ ಅವನ ರಾಣಿಯರು ಕೂಡ ಅವನಿಗೆ ಸಹಕಾರಿಗಳಾಗಿ ಜೊತೆಗೆ ಬರ್ತಾರೆ. ಆದ್ರೆ ಹೋಗುವುದೊಬ್ಬನೇ. ಕೊನೆಗೆ ಅನೇಕ ಹಂತಗಳನ್ನು ದಾಟಿ ರಾಜಬೀದಿಯ ಬದಿಯಲ್ಲಿರುವಂತಹ ತನ್ನ ಏನು ಹೊರ ಬಾಗಿಲಿದೆ ಅಲ್ಲಿ ನಿಂತಿದ್ದಾನೆ. ಅಲ್ಲಿ ವಜ್ರದ ಸ್ತಂಭ ಇದೆ. ಆ ವಜ್ರ ಸ್ತಂಭಕ್ಕೆ ಸ್ವಲ್ಪ ಹೊತ್ತು ಹೊರಗೆ ನಿಂತು ನೋಡ್ತಾನೆ, ಮುನಿಗಳು ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವನು ನೋಡ್ತಾನೆ. ನೋಡಿಕೊಂಡು ಕಾಯ್ತಾನೆ. ಆದ್ರೆ ಅವ ನಿಂತದ್ದನ್ನು ಕೂಡ ಬಹಳ ಕವಿ ಚಂದ ಮಾಡಿ ಹೇಳ್ತಾನೆ. ನನಗೆ ಆವಾಗ್ಲೆಲ್ಲ ಈ ಬಾಹುಬಲಿ ಸ್ವಾಮಿ ಜಗಕ್ಕೇನಿ ಸ್ವಾಮಿ ಪದ್ಯದ ಒಂದು ಸಾಲು ನೆನಪಾಗುವುದು. ಏನದು? ಶಾಂತಿಯ ವದನ ಕಾಂತಿಯ ನಿಲವು. ಅದು ಭರತನಿಗೆ ಅನ್ವಯ ಆಗ್ತದೆ. ಅವನು ನಿಂತ ರೀತಿ ಹೇಗಿದೆ ಅಂದ್ರೆ ತುಂಬಾ ಚಂದ ಮಾಡಿ ನಿಂತಿದ್ದಾನಂತೆ, ಅದನ್ನು ವರ್ಣನೆ ಮಾಡ್ತಾನೆ. ಹೀಗೆ ಹೊರಗೆ ನಿಂತಿದ್ದಾನೆ, ಮುನಿಗಳಿಗೋಸ್ಕರ ಕಾಯ್ತಾನೆ. ಎಷ್ಟು ಕಾದ್ರೂ ಕೂಡ ಮುನಿಗಳು ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಯೋಚನೆ ಮಾಡ್ತಾನೆ. ಅವನು ಆ ಮುನಿಗಳಿಗೋಸ್ಕರ ಕಾತರಿಸುವ, ಗುರುಗಳಿಗೋಸ್ಕರ ಕಾತರಿಸುವ ಸನ್ನಿವೇಶವನ್ನ ಕವಿ ಹೀಗೆ ಹೇಳ್ತಾನೆ. ಬಲದ ಬೀದಿಯ ನೋಳ್ಪ, ನೆಡದ ಬೀದಿಯ ನೋಳ್ಪ, ನೊಲಿದೀದಿರ್ಬೀದಿಯ ನೋಳ್ಪ. ಬಲದ ಬೀದಿಯ ನೋಳ್ಪ, ನೆಡದ ಬೀದಿಯ ನೋಳ್ಪ, ನೊಲಿದೀದಿರ್ಬೀದಿಯ ನೋಳ್ಪ. ಬಲಗೈಯ ಪೆಗಲಿಕ್ಕಿ ಬಪ್ಪ ಯೋಗೀಂದ್ರರ, ಬಲಗೈಯ ಪೆಗಲಿಕ್ಕಿ ಬಪ್ಪ ಯೋಗೀಂದ್ರರ, ಸುಳುಗಾಣದೆ ಚಿಂತೆ ಮಾಡ್ಪ, ಸುಳುಗಾಣದೆ ಚಿಂತೆ ಮಾಡ್ಪ. ರಾಜ ಭರತೇಶ ಒಂದ್ಸಲ ಎಡದ ಬೀದಿಯನ್ನು ನೋಡ್ತಾನೆ, ಯಾರಾದ್ರೂ ಮುನಿಗಳು ಬರ್ತಾರಾ ಅಂತ. ಒಂದ್ಸಲ ಬಲದ ಬೀದಿ ನೋಡ್ತಾನೆ. ಮುಂದಿನ ಪದ್ಯದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ವಿವರ ಇದೆ. ಎಡದ ಬೀದಿ ನೋಡ್ತಾನೆ, ಅಲ್ಲಿ ಯಾರೋ ಒಬ್ರು ಮುನಿಗಳು ಬರ್ತಾರೆ. ಆಚೆ ಮನೆಯವರು ಅವರನ್ನ ನವದಾಭಕ್ತಿಯಿಂದ ಕರ್ಕೊಂಡು ಹೋಗ್ತಾರೆ, ಅಯ್ಯೋ ಅಂತ. ಈಚೆ ನೋಡಿದ್ರೆ ಎಲ್ಲರೂ ಬರ್ತಾರೆ, ಅವ್ರು ಹೋಗ್ತಾರೆ. ಎದುರು ಬೀದಿ ನೋಡ್ತಾನೆ, ಅಲ್ಲೂ ಬರ್ತಾರೆ, ಅಲ್ಲೂ ಯಾರೋ ಕರ್ಕೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಭರತ ಚಕ್ರವರ್ತಿಗೆ ಮುನಿಗಳಿಗೆ ಆಹಾರ ಕೊಡ್ಲಿಕ್ಕೆ ಮುನಿಗಳಿಲ್ಲ. ಹಾಗಂತ ಹೇಳಿ ಮುನಿಗಳಿಗೆ ಆಹಾರ ಕೊಡದೆ ಉಣ್ಣುವವನಲ್ಲ ಭರತೇಶ. ಉಣ್ಣಲೇ ಅದು ನಿಯಮ ಒಂದು. ಆದ್ದರಿಂದ ಎಡದ ಬೀದಿಯ ನೋಡ್ಪ, ಬಲದ ಬೀದಿಯ ನೋಡ್ಪ, ಎದುರು ಬೀದಿ, ಯಾವ ಬೀದಿಯನ್ನು ನೋಡಿದ್ರು ಮುನಿಗಳಿಲ್ಲ. ಯೋಚನೆ ಮಾಡ್ತಾರೆ, ಇವತ್ತೇನಾದ್ರು ಉಪವಾಸದ ದಿನ ಇರ್ಬೋದು, ಮುನಿಗಳು ಯಾಕೆ ಬರ್ತಾ ಇಲ್ಲ? ಇಲ್ಲ, ಅವನ ಲೆಕ್ಕಾಚಾರ ಸರಿ ಇದೆ. ಅವಾಗ ಆಹಾರ ಯಾಕೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾನವ. ಬಹಳ ಚೆನ್ನಾಗಿದೆ ಇಲ್ಲಿ ವಿವರಣೆ ಇಲ್ಲ. ಆಹಾರ ಯಾಕೆ ಕೊಡಬೇಕು ಮುನಿಗಳಿಗೆ? ಯಾಕೆ ಕೊಡಬೇಕು ಅಂದ್ರೆ ಅವನು ಹೇಳ್ತಾನೆ, ಯಾವುದೋ ದೇಶಕ್ಕೆ ಸರಕುಗಳನ್ನು ಕೊಂಡೊಯ್ಯುವ ಒಂದು ಹಡಗಿನಲ್ಲಿ ನಿಮ್ಮ ಸರಕೊಂದನ್ನ ಹಾಕಿ ಆ ಕೇಂದ್ರಕ್ಕೆ ಮುಟ್ಟಿಸಿದ ಹಾಗೆ ಆಹಾರ ದಾನ ಅಂತಾರೆ. ಯಾಕೆ ಹೇಳಿ? ಮೋಕ್ಷದ ಮಾರ್ಗದಲ್ಲಿ ನಡೆಯುವವರು ಗುರುಗಳು, ಮುನಿಗಳು.
ಅವರಿಗೆ ಆಹಾರ ದಾನ ಕೊಡುವುದರ ಮೂಲಕ ನೀವು ಕೂಡ ಮೋಕ್ಷಕ್ಕೆ ಹತ್ತಿರವಾಗ್ತಕ್ಕಂಥ ಒಂದು ಪಾರ್ಸೆಲ್ ಕಳಿಸಿದ ಹಾಗೆ ಅಂತ. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತು ನೋಡಿ. ಹಾಗಾಗಿ ನಿಜ ಕೂಡ ನಮ್ಮ ಈಗೆಲ್ಲ ದಾನಗಳು ತುಂಬಾ ಪಟ್ಟಿಯಲ್ಲಿ ಸೇರಿದೆ, ಆದರೆ ಶಾಸ್ತ್ರಗಳ ಪ್ರಕಾರ 4 ದಾನ: ಆಹಾರದ ದಾನ, ಔಷಧ ದಾನ, ಅಭಯ ದಾನ, ಶಾಸ್ತ್ರದಾನ. 4 ದಾನಗಳು. ಆ 4 ದಾನಗಳಲ್ಲಿ ಯಾವುದು ಶ್ರೇಷ್ಠ ಹೇಳಿ? ಆಹಾರ ದಾನವೇ ಶ್ರೇಷ್ಠ. ಯಾಕೆ ಆಹಾರ ದಾನವೇ ಶ್ರೇಷ್ಠ? ಯಾಕೆಂದರೆ ನೀವು ಸರಿ ನೋಡಿ, ಉಳಿದ ಯಾವ ದಾನವನ್ನು ಸ್ವೀಕರಿಸಿದ ಮನುಷ್ಯ ಸಾಕು ಸಾಕು ಅಂತ ಹೇಳುವುದೇ ಇಲ್ಲ. ಇದೊಂದನ್ನ ಮಾತ್ರ ಒಂದು ಹಂತ ಮಾತ್ರ ಬೇಡ ಸಾಕು ಅಂದ್ರೆ ಒಬ್ಬ ದಾನಿಯನ್ನ, ಅಂದ್ರೆ ಒಬ್ಬ ಬೇಡುವವನನ್ನ ಪೂರ್ತಿ ತೃಪ್ತಿಗೊಳಿಸುವುದಕ್ಕೆ ಸಾಧ್ಯ ಇರತಕ್ಕಂಥ ಒಂದು ದಾನ ಅಂದ್ರೆ ಅದು ಆಹಾರ ದಾನ ಅಂತ. ಒಂದು ಹಂತದ ನಂತರ ನೀವೇನು ಹಾಕಿದ್ರು ಬೇಡವೇ ಅವರಿಗೆ. ಹಾಗಾಗಿ ಪರಿಪೂರ್ಣವಾದಂತಹ ದಾನ ಅಂತ ಆಹಾರ ದಾನವನ್ನು ಹೇಳುತ್ತಾರೆ. ಅಂತಹ ಆಹಾರ ದಾನವನ್ನ ಕೊಡಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಭರತ ಚಕ್ರವರ್ತಿ ಯೋಚನೆ ಮಾಡ್ತಾನೆ. ಇನ್ನೊಂದು ಮಾತನ್ನ ನಾವು ಯೋಚನೆ ಮಾಡ್ತೀವಿ, ತುಂಬಾ ಚೆನ್ನಾಗಿರ್ತಕ್ಕಂಥ ಸಂಗತಿಗಳಿವೆ. ಅವನು ಹೇಳ್ತಾನೆ, ನಾವು ಬಸದಿಯಲ್ಲಿರ್ತಕ್ಕಂಥ ಜಿನೇಶ್ವರರಿಗೆ ನೈವೇದ್ಯವನ್ನೇ ಇಡುತ್ತೇವೆ, ಅವರು ಉಣ್ಣುವುದಿಲ್ಲ. ಭರತೇಶ ಹೇಳುದು, ನಾನಲ್ಲ. ಭರತೇಶ ಹೇಳ್ತಾನೆ, ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಜಿನಬಿಂಬದ ಎದುರಿನಲ್ಲಿ ಇಡ್ತೇವೆ, ಉಣ್ಣುವುದಿಲ್ಲ. ಆದರೆ ಉಣ್ಣುವ ಒಬ್ಬ ಭಿಕ್ಷುಕ ಬಂದ್ರೆ ಮುಂದೆ ಹೋಗು ಅಂತ ಹೇಳ್ತೇವೆ ನಾವು ಅಂತ. ಅದನ್ನೇ ಬಸವಣ್ಣ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿದೆ. ಕಲ್ಲನಾಗನ ಕಂಡರೆ ಹಾಲ ನೆರೆಯೆಂಬರಯ್ಯ, ದಿಟದ ನಾಗನ ಕಂಡರೆ ಕೊಲ್ಲೆಂಬರಯ್ಯ, ಉಮ್ಮ ಜಂಗಮ ಬಂದರೆ ಹೋಗೆಂಬರಯ್ಯ, ಉಣ್ಣದ ಲಿಂಗಕ್ಕೆ ಉಣಿಸೆಂಬರಯ್ಯ. ಅಲ್ವಾ? ನಾವು ಎಲ್ಲಿ ಅದು ಅಷ್ಟವಶ್ಯಕತೆ ಇಲ್ವೋ ಅಲ್ಲಿ ಜಾಸ್ತಿ ಖರ್ಚು ಮಾಡ್ತೇವೆ. ಎಲ್ಲಿ ಖರ್ಚು ಮಾಡಬೇಕೋ, ಎಲ್ಲಿ ವ್ಯಯಿಸ್ಬೇಕೋ, ಎಲ್ಲಿ ದಾನ ಕೊಡಬೇಕೋ ಅಲ್ಲಿ ಕಂಜೂಸ್ತಾನ ಏನು ಹೇಳ್ತೇವೆ ನಮ್ಗೆ ಗೊತ್ತಿಲ್ಲ. ನಿಮ್ ಈ ಕಡೆ ನಮ್ಮ ಕಡೆದ್ದು ಶಬ್ದ ಬಂದ್ಬಿಡ್ಬೋದು ನಿಮ್ಗೆ. ಆದ್ರಿಂದ ನಾವು ಏನು ಚಿಕ್ಕಡಂತನ ತೋರಿಸ್ತೇವಲ್ಲ ಅದಲ್ಲ ಅಂತ. ಆದ್ರಿಂದ ಆಹಾರ ದಾನ ಕೊಡಬೇಕಾದದ್ದು ಬಹಳ ಶ್ರೇಷ್ಠವಾದಂತಹ ದಾನಗಳಲ್ಲಿ ಒಂದು ಎನ್ನುವುದನ್ನ ಆತ ನೆನಪು ಮಾಡಿಕೊಳ್ತಾನೆ. ಇಷ್ಟೆಲ್ಲ ನೆನಪು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ, ಎಲ್ಲೂ ಇಲ್ಲ. ಸುಮ್ಮನೆ ಹೀಗೆ ಆಕಾಶ ನೋಡ್ತಾನೆ. ಆಗ ಆಕಾಶದಲ್ಲೊಂದು ಬೆಳಕು ಕಾಣಿಸ್ತದೆ. ಏನೆನ್ನ ಬಹುದಿ ಪ್ರಭೆ ನೋಡೆ ಬೇರೊಂದು ಭಾನುವಿನಂತೆ ತೋರುತ್ತಿದೆ. ಏನೆನ್ನ ಬಹುದಿ ಪ್ರಭೆ ನೋಡೆ ಬೇರೊಂದು ಭಾನುವಿನಂತೆ ತೋರುತ್ತಿದೆ. ಶ್ರೀನಿರಂಜನ ಸಿದ್ಧ ಎನ್ನುತ್ತ ನೋಡ್ಪ ಗದು ತಾನೆರಡಾಗಿ ಕಾಣಿಸಿತು. ತಾನೆರಡಾಗಿ ಕಾಣಿಸಿತು. ಅಲ್ಲಿ ಇಲ್ಲಿ ಆಚೆ ಈಚೆ ಮುನಿಗಳಿಗೆ ಆಹಾರ ಕೊಡುವುದಕ್ಕೋಸ್ಕರ ಎಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ದ. ಹೆಗಲ ಮೇಲೆ ಬಾವರಿಯನ್ನಿಟ್ಟು ಬರ್ತಕ್ಕಂಥ ಗುರುಗಳಿಗಾಗಿ ಕಾಯ್ತಾನೆ ಇಲ್ಲ. ಆಕಾಶ ನೋಡ್ತಾನೆ, ಅಲ್ಲೊಂದು ಬೆಳಕು ಕಾಣಿಸ್ತದೆ. ಬಹಳ ಸುಂದರವಾದ ತೇಜಪುಂಜವಾಗಿರ್ತಕ್ಕಂಥ ಬೆಳಕು ಕಾಣಿಸ್ತದೆ. ಇಲ್ಲಿ ಕವಿಯ ಶ್ರೇಷ್ಠತೆಯನ್ನು ಗಮನಿಸ್ಬೇಕು ನೀವು. ಯಾಕೆ ಹೇಳಿ? ಎಡದ ಬೀದಿಯಲ್ಲಿ, ಬಲದ ಬೀದಿಯಲ್ಲಿ, ಎದುರು ಬೀದಿಯಲ್ಲಿ ಬಂದ್ರೆ ಯಾರಾದ್ರೂ ಕರ್ಕೊಂಡು ಹೋಗ್ತಾರೆ. ಆಕಾಶದಲ್ಲಿ ಬಂದ್ರೆ ಕವಿ 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 ಜಾಣತನ ನೇರವಾಗಿ ಅರಮನೆ ಎದುರು ತಂದು ಇಳಿಸ್ತಾನೆ. ಏನಾಯ್ತು ಅಂತ ಹೇಳ್ತಾನೆ, ಚಾರಣ ಮುನಿಗಳು ಅಂತ. ಆಗಿನ ಕಾಲದಲ್ಲಿ ಚಾರಣ ಮುನಿಗಳು ಅಂದ್ರೆ ಅವರು ಆಕಾಶ ಮಾರ್ಗದಲ್ಲಿ ಬರುವವರು, ಭೂಮಿ ಮೇಲೆ ಬರುವವರಲ್ಲ. ಚಾರಣ ಮುನಿಗಳು ಬರ್ತಾ ಇದ್ದಾರೆ. ಆದಿತ್ಯಗತಿ ಮತ್ತು ಚಂದ್ರಗತಿ ಅಂತಕ್ಕಂಥ ಇಬ್ಬರು ಚಾರಣ ಮುನಿಗಳು ಆಕಾಶ ಮಾರ್ಗದಲ್ಲಿ ಬಂದು ಭರತ ಚಕ್ರವರ್ತಿಯ ಅರಮನೆ ಮುಂಭಾಗದಲ್ಲಿ ಇಳಿದ್ರು. ಅವ್ರು ಇಳಿದ್ರೋ ರತ್ನಾಕರ ತಗೊಂಡು ಬಂದು ಇಳಿಸಿದ್ನೋ ನಾವು ಯೋಚನೆ ಮಾಡಬೇಕು. ಅಂತೂ ಇಳಿದ ಕೂಡಲೇ ಇಷ್ಟವರೆಗೂ ಕಾಯ್ತಾ ಇದ್ದಂತ ಭರತ ಚಕ್ರವರ್ತಿ ಪಟ್ಟನೆ ಅಲ್ಲಿ ಇಟ್ಟಿರ್ತಕ್ಕಂಥ ಹರಿವಾಣವನ್ನು ಕೈಗೆತ್ತಿಕೊಳ್ತಾನೆ, ಅಲ್ಲಿರುವಂತ ಗಿಂಡಿಯನ್ನು ಕೈಗೆತ್ತಿಕೊಳ್ತಾನೆ, ಹೂವನ್ನು ಕೈಗೆತ್ತಿಕೊಳ್ತಾನೆ. ನಾವು ಎಲ್ಲ ವಿವರಿಸ್ತಾನೆ. ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ, ನವದ ಭಕ್ತಿ ನಿಮ್ಗೆ ಗೊತ್ತಿದೆ. ಆಹಾರ ದಾನ ಕೊಡುವ ಪದ್ಧತಿ ಎಲ್ರಿಗೂ ಗೊತ್ತಿದೆ. ಭೂಮಿ ಶುದ್ಧಿ ಮಾಡಿ, ಮನಸ್ಸು ಶುದ್ಧಿ ಇದೆ, ಕಾಯ ಶುದ್ಧಿ ಇದೆ, ವಚನ ಶುದ್ಧಿ ಇದೆ, ಎಲ್ಲ ಹೇಳಿ ಪ್ರದಕ್ಷಿಣೆ ಬಂದು ಅವರನ್ನು ಬಹಳ ಭಕ್ತಿಯಿಂದ ಕರ್ಕೊಂಡು ಹೋಗ್ತಾನೆ. ಇದನ್ನು ವಿವರಿಸಿದ್ದಾನೆ, ನಾನು ಓಡಿಸ್ತಾ ಇದ್ದೇನೆ ಅಷ್ಟೇ. ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಏನಾಯ್ತು, ಅರಮನೆಯ ಒಳಗಡೆ ಮೆಟ್ಲುಗಳಿವೆ. ಕೆಲವು ಕಡೆ ಕೆಳಗಿಳಿಯುವ ಮೆಟ್ಲುಗಳಿವೆ, ಮೇಲ್ಗಡೆ ಇಳಿಯುವ ಮೆಟ್ಲುಗಳಿದೆ. ಕೆಳಗಿಳಿಯುವಾಗ ಇವ ಮುನಿಗಳಿಗೆ ಅದ ಹರಿವಾಣವನ್ನು ಪಕ್ಕದವರಿಗೆ ಕೊಟ್ಟಿದ್ದಾನೆ. ಮುನಿಗಳಿಗೆ ಆಧಾರ ಕೊಡ್ತಾನೆ, ಅವ್ರಿಗೆ ಮುಗುರಿಸಿ ಬೀಳಬಾರ್ದು ಅಂತ. ಮುನಿಗಳು ಮಾತಾಡಬಾರ್ದಲ್ಲ, ಮೌನದಲ್ಲಿ ಇದ್ದಾರೆ. ಹೀಗೆ ಮಾಡ್ತಾರಂತೆ, ಬಿಡು ನಾವು ಹೋಗ್ತೇವೆ ಅಂತ. ಇವ ಬಿಡುವವನಲ್ಲ. ಕೆಳಗೆ ಇಳಿಯುವಾಗ ಅವ್ರನ್ನ ಆಧರಿಸಿ ಹಿಡಿತಾನೆ, ಮೇಲೆ ಹೋಗುವಾಗ ಹೀಗೆ ಕೈಗೆ ಆಧಾರ ಕೊಡ್ತಾನೆ. ಅದಕ್ಕೆ ಮುನಿಗಳು ಇವ್ನು ಯಾಕೆ ಹೀಗೆ ಹಿಡ್ಕೊಳ್ತಾನೆ, ನಾವು ಹೋಗ್ತೇವಲ್ಲ ಅಂತ ಅನಿಸಿದ್ರೆ ಆಗ ವಿವರಣೆ ಕೊಡ್ತಾನೆ ಭರತ ಚಕ್ರವರ್ತಿ ಆ ಮುನಿಗಳಿಗೆ. ನಾನು ಯಾತಕ್ಕೋಸ್ಕರ ನಿಮ್ ಕೈ ಗಟ್ಟಿ ಹಿಡ್ಕೊಳ್ತಾ ಇದ್ದೇನೆ ಅಂದ್ರೆ,
ಅದಕಲ್ಲ ಸ್ವಾಮಿಗಳಿರ ನೋಡಿ ನಾವಿಪ್ಪ ಸದನವೆಲ್ಲ ಡೊಂಕು ನಮ್ಮ. ಅದಕಲ್ಲ ಸ್ವಾಮಿಗಳಿರ ನೋಡಿ ನಾವಿಪ್ಪ ಸದನವೆಲ್ಲ ಡೊಂಕು ನಮ್ಮ. ಹೃದಯವಿನ್ನೆಷ್ಟು ಡೊಂಕೋ ನೀವು ಬಲ್ಲಿರೆ, ಎದೆಗೆಂಪು ತೋರಿ ನುಡಿದನು ಆ ಎದೆಗೆಂಪು ತೋರಿ ನುಡಿದನು. ಮನೆ ಡೊಂಕು ಮನಸ್ಸು ಡೊಂಕಾದರೂ ನಿಮ್ಮ ಶಿಷ್ಯನ ಮೇಲಣತಿ ಪ್ರೀತಿಯಿಂದ. ಜಿನಕಲ್ಪರಿರ ಬಿಜಯಂಗೈದೀರನ್ನ ಮನ ಮನಗಳು ನೇರವೆಂದ ಆ ಮನಗಳು ನೇರವೆಂದ. ಅವರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಮುನಿಗಳಿಗೆ ಇವನಿಗೆ ಬೇಡ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಆದ್ರೆ ಇವನು ಬಿಡೋದಿಲ್ಲ. ಹಠದಿಂದ ಕೆಳಗಿಳಿಯುವಾಗ ಮೇಲಿಳಿಯುವಾಗ ಅವರಿಗೆ ಆಧರಿಸುವುದನ್ನು ನೋಡಿದ ಮೇಲೆ ವಿವರಣೆ ಕೊಡ್ತಾನೆ. ಸ್ವಾಮಿ, ನಾನು ಕೈ ಇಡ್ತಾ ಇರೋದು ಯಾಕೆ ಗೊತ್ತುಂಟ, ನಮ್ಮ ಮನೆ ಒಂದೂ ನೇರ ಇಲ್ಲ ಅಂತ, ಎಲ್ಲ ಡೊಂಕು ಡೊಂಕು ಡೊಂಕು. ಮನೆ ಮಾತ್ರ ಅಲ್ಲ ಸ್ವಾಮಿ, ಮನಸ್ಸು ಕೂಡ ಡೊಂಕೆ ಅಂತ. ನಮ್ಮ ಮನೆ ಮನಸ್ಸು ಎಲ್ಲಾ ಡೊಂಕು. ಈ ಡೊಂಕು ನೀವು ಆಕಾಶ ಮಾರ್ಗದಲ್ಲಿ ಸಂಚರಿಸುವ, ನಿಮಗೆ ಮೇಲೆ ಕೆಳಗೆ ಡೊಂಕು ಡೊಂಕು ಏನೋ ಅರ್ಥ ಆಗುದಿಲ್ಲ ನಿಮಗೆ. ನೀವು ಚಾರಣ ಮುನಿಗಳು, ಆದ್ದರಿಂದ ನಮ್ ಸರಿ ಇಲ್ಲದೆ ಇರ್ತಕ್ಕಂಥ ಅರಮನೆಯಲ್ಲಿ ನೀವು ಮುಗ್ಗರಿಸಿ ಬೀಳಬಾರ್ದಲ್ಲ, ಅದಕ್ಕೆ ಹಿಡಿತಾ ಇದ್ದೇನೆ ಅಂತ ವಿವರಣೆ ಕೊಟ್ಟು ಬಿಡುತ್ತಾನೆ. ಹಾಗಾಗಿ ಆದ್ರೆ ಕೊನೆಗೊಂದು ಮಾತು ಹೇಳ್ತಾನೆ ಮುಂದಿನ ಪದ್ಯದಲ್ಲಿ. ಆದ್ರೆ ಇವತ್ತು ನನಗೆ ಸಂತೋಷ ಏನ್ ಗೊತ್ತಾ ಸ್ವಾಮಿ, ನಮ್ಮ ಮನೆ ಡೊಂಕು ಮನಸ್ಸು ಡೊಂಕು ಎಲ್ಲ ಡೊಂಕು, ಆದ್ರೂ ಈ ಶಿಷ್ಯನ ಮೇಲೆ ಪ್ರೀತಿ ತೋರಿಸಿ ಇವತ್ತು ನಮ್ಮ ಮನೆಯೊಳಗೆ ಬಂದ್ರಲ್ಲ, ಇನ್ನು ಮನೆ ಮನಸ್ಸು ಎಲ್ಲ ನೇರ ಆಯ್ತು ಅಂತ. ಅಂದ್ರೆ ಗುರುಗಳ ದರ್ಶನ ನಮ್ಮ ಮನೆಗೆ ಆದರೆ, ಗುರುಗಳು ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ರೆ ಮನೆಯ ಡೊಂಕು ಎಲ್ಲವೂ ಕೂಡ ನೇರವಾಗ್ತದೆ ಅಂತ ಹೇಳ್ತಕ್ಕಂಥ ಸಂದೇಶವನ್ನ ಇಲ್ಲಿ ಕೊಡತಕ್ಕಂಥ ರೀತಿ ಎಷ್ಟು ಚೆನ್ನಾಗಿದೆ ಯೋಚನೆ ಮಾಡಿ. ಆದ್ರಿಂದ ಗುರುಗಳ ಕೃಪೆ ಆಶೀರ್ವಾದ ಬೇಕು. ಮುಂದೆ ತುಂಬಾ ವಿವರಣೆ ಇದೆ. ಅವನಿಗೆ ಯಾವ ರೀತಿಯಲ್ಲಿ ಆಹಾರ ಕೊಡುವಾಗಲೂ ಕೂಡ ತಾನೇ ಉತ್ಸಾಹದಿಂದ ಆಹಾರ ಕೊಡ್ಲಿಕ್ಕೆ ಹೋಗುದಿಲ್ಲ, ಸತಿಯರ ಮೂಲಕ ಆಹಾರ ಕೊಡಿಸ್ತಾನಂತೆ. ಯಾಕಂದ್ರೆ ಅವರಿಗೂ ಪುಣ್ಯ ಬರಲಿ ಅಂತ. ಹೆಂಡತಿಯರು ನವದಾ ಭಕ್ತಿಯಿಂದ ಎಲ್ಲ ವಿವರಣೆ ಇದೆ, ನಾನು ಹೇಳ್ತಾ ಇಲ್ಲ. ಆದ್ರಿಂದ ಆಹಾರ ಕೊಟ್ಟು ಆಹಾರ ದಾನ ಮುಗಿಯಿತು. ಆಮೇಲೆ ಅವನನ್ನ ಹರಸಿದ್ದಾರೆ. ಮತ್ತೆ ಮುನಿಗಳು ಆದಿತ್ಯಗತಿ ಮತ್ತು ಚಂದ್ರಗತಿ ಅಂತಕ್ಕಂಥ ಮುನಿಗಳು ಎದ್ದು ಹೊರಟಿದ್ದಾರೆ. ಹೊರಡುವಾಗ ಇವನು ಹೊರಟು ಕೂಡಲೇ ಹೇಳಿದ್ರಪ್ಪ, ನೀನಿರಪ್ಪ, ನಿನಗೆ ಬೇಕಾದಷ್ಟು ರಾಜಕಾರ್ಯಗಳಿದ್ದಾವೆ, ನಾನು ಹೋಗ್ತೇವೆ ಅಂದ್ರೆ ತಕ್ಷಣ ಏನು ಹೇಳಿದ ಗೊತ್ತಾ, ಸ್ವಾಮಿ ನಿಮ್ಮ ಸೇವೆ ಮಾಡಿ ನನಗೆ ದಣಿಲಿಲ್ಲ, ಸಾಕು ಅಂತ ಅನ್ನಿಸ್ಲೇ ಇಲ್ಲ, ನಾನು ಬರ್ತೇನೆ, ಹೋಗುವ ಅಂತ ಕಮಂಡಲ ಹಿಡ್ಕೊಂಡು ಅವರೊಟ್ಟಿಗೆ ಹೋಗ್ತಾನೆ. 4 ಬಾಗಿಲು ದಾಟಿದ ಮೇಲೆ ನಿಲ್ಲು ಅಂದ್ರು. ಇಲ್ಲ ಸ್ವಾಮಿ ನನಗೆ ಸಾಕು ಅಂತ ಅನ್ನಿಸ್ಲೇ ಇಲ್ಲ, ಹೋಗೋಣ ಅಂತ. ಮತ್ತೆ 4 ಬಾಗಿಲು ದಾಟಿದ ಮೇಲೆ ಪುನಃ ನಿಲ್ಲು ಅಂದ್ರು. ಇವನು ನಿಲ್ಲುದೇ ಇಲ್ಲ, ನಿಮ್ಮೊಟ್ಟಿಗೆ ಇನ್ನೊಂದಿಷ್ಟು ದೂರ ಬರಬೇಕು ಅಂತ ಅನ್ನಿಸ್ತದೆ ನಂಗೆ. ಗುರುಗಳ ವಾತ್ಸಲ್ಯ, ಆ ತರದ ಪ್ರೀತಿ ಅವರಿಗೆ. ಹೋಗ್ತಾನೆ. ಕೊನೆಗೆ ರಾಜಬೀದಿಯಲ್ಲಿ ಇರ್ತಕ್ಕಂಥ ಮುಖ್ಯ ಬಾಗಿಲು ಹತ್ರ ಬಂದ್ರು. ನಿಲ್ಲು ಅಂದ್ರು. ಇಲ್ಲ ತಕ್ಷಣ ಇವನನ್ನು ಏನಾದ್ರೂ ಮಾಡಿ ಬಗ್ಗಿಸ್ಬೇಕಲ್ಲ ಭರತ ಚಕ್ರವರ್ತಿಯನ್ನು. ಈ ಶಬ್ದವನ್ನು ಸರಿ ನೆನ್ಪಿಟ್ಕೊಳ್ಳಿ, ಮುಂದೆ ಕೂಡ ಬೇಕಾಗ್ತದೆ ನಮ್ಗೆ. ಕೊನೆಗೆ ಅವ್ರು ಹೇಳಿದ್ರು ಆದಿಜಿನೇಶನ ಮೇಲಾಣೆ ನೀನ್ ನಿಲ್ಲು ಅಂದ್ರು. ಕಡಕ್ಕಂತ ಕಮಂಡಲವನ್ನು ಕೊಟ್ಟು ಬಿಟ್ಟ. ಯಾಕಂದ್ರೆ ದೇವರ ಹೆಸರು ಹೇಳಿದ್ರೆ ಮತ್ತೆ ಮಾತಿಲ್ಲ ಭರತೇಶನ. ಕಮಂಡಲವನ್ನು ಕೊಟ್ಟು ಕೈ ಮುಗಿದು ಕಳಿಸಿದ. ಅವರು ಹಾಗೆ 2 ಒಂದಾಗಿ ಆಕಾಶದಲ್ಲಿ ತೇಜಸ್ವ ರೂಪದಲ್ಲಿ ಹೊರಟು ಹೋಗ್ಬಿಟ್ರು ಅಂತ ಕವಿ ಹೇಳ್ತಾನೆ. ಅದನ್ನ ನೋಡ್ತಾ ಆನಂದಿಸ್ತಾ ಮತ್ತೆ ಬರ್ತಾನೆ. ಇಷ್ಟರವರೆಗೆ ಶ್ರಾವಕ, ಈಗ ಮತ್ತೆ ಚಕ್ರವರ್ತಿ. ತಿರುಗಿ ಚಕ್ರವರ್ತಿ ಹಾಗೆ ಅದೇ ಛಾಪಿನಿಂದ ಅದೇ ಗತ್ತುಗಾರಿಕೆಯಿಂದ ಬರ್ತಾ ಇದ್ದಾನೆ. ಬರುವಾಗ ಒಂದು ಕೆಲಸ ಮಾಡ್ತಾನೆ. ಅವನ ದಿನಚರಿ ಮತ್ತೆ ಇದು ಕೂಡ. ಏನು ದಿನಚರಿ ಅದು? ಕರೆದೊಬ್ಬ ಹಿತವನ ನೀ ಹೊನ್ನ ರಾಶಿಯ ಪುರದೋಳಿಹ ಬಡವರಿಗೆ. ಕರೆದೊಬ್ಬ ಹಿತವನ ನೀ ಹೊನ್ನ ರಾಶಿಯ ಪುರದೋಳಿಹ ಬಡವರಿಗೆ. ತಿರುಕರಿಗೆರೆವರ್ಗೆ ವೆಚ್ಚಿಸು ಹೋಗೆಂದು, ತಿರುಕರಿಗೆರೆವರ್ಗೆ ವೆಚ್ಚಿಸು ಹೋಗೆಂದು ದೊರೆ ಹೊಕ್ಕ ನೊಡನರ ಮನೆಯ. ದೊರೆ ಹೊಕ್ಕ ನೊಡನರ ಮನೆಯ. ಎಷ್ಟು ಚೆನ್ನಾಗಿದೆ ನೋಡಿ. ಮುನಿಗಳ ಆಹಾರ ದಾನ ಆಗಿದೆ, ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗಾಗಲೇ ಒಂದು ದೊಡ್ಡ ಹರಿವಾಣದಲ್ಲಿ ಬಂಗಾರದ ನಾಣ್ಯಗಳು ಸಿದ್ಧವಾಗಿದ್ದು ಅದನ್ನೊಬ್ಬ ಹಿಡಿದು ನಿಂತಿದ್ದ. ಯಾವುದಕ್ಕೆ ಅಂದ್ರೆ
ದಾನಕ್ಕೆ. ಮುನಿಗಳಿಗೆ ಆಹಾರ ದಾನ ಆದ್ಮೇಲೆ ದಾನ ಮಾಡಬೇಕು. ಅದಕ್ಕೆ ನೋಡಿ ಆ ವಾಕ್ಯಗಳು ಚೆನ್ನಾಗಿದೆ. ಕರೆದೊಬ್ಬ ಹಿತವನ್ನು, ಒಬ್ಬ ತನಗೆ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕರೆದು ಇದನ್ನ ದಾನ ಮಾಡು ಅಂತ ಕಳಿಸಿದಂತೆ. ನಾನು ಯಾವಾಗ್ಲೂ ತಮಾಷೆಗೆ ಹೇಳೋದು, ಈಗಾದ್ರೆ ಹೀಗೆ ಕೊಡ್ಲಿಕ್ಕೆ ಸಾಧ್ಯವಾ ಅಂತ. ಒಂದ್ಸಲ ಯಾರು ಅಂತ ಹೆಸರು ಬೇಡ, ಯಾಕಂದ್ರೆ ರಾಜಕೀಯದ ಲೇಪ ಬರುವುದು ಬೇಡ. ನಮ್ಮ ಮೂಡುಬಿದ್ರೆಯಲ್ಲಿ ಒಂದು ದೊಡ್ಡ ಸಮಾರಂಭ, ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಒಂದು ಅಭಿನಂದನಾ ಸಮಾರಂಭ. ದೊಡ್ಡ ಮೈದಾನದಲ್ಲಿ ಪೆಂಡಲ್ ಹಾಕಿದ್ರು, ಮುಖ್ಯಮಂತ್ರಿಗಳು ಬಂದಿದ್ರು. ಆ ದಿವಸ ಹೆಗ್ಗಡೆಯವರು ಒಂದು ಮಾತು ಹೇಳಿದ್ರು, ಒಂದು ಕಥೆ ಹೇಳಿದ್ರು, ಬಹಳ ಚಂದದ ಕಥೆ. ಅವ್ರು ಏನು ಹೇಳಿದ್ರು ಅಂದ್ರೆ, ನಾವು ಕ್ಷೇತ್ರದ ಕಡೆಯಿಂದ ಬೇಕಾದಷ್ಟು ಕಾರ್ಯಕ್ರಮ ಮಾಡ್ತೇವೆ, ಸರ್ಕಾರ ಕೂಡ ಮಾಡ್ತದೆ, ಆದ್ರೆ ಅನೇಕ ಸಲ ಸರ್ಕಾರದ ಕಾರ್ಯಕ್ರಮಗಳು ಸೋಲ್ತವೆ, ನಮ್ಮ ಕಾರ್ಯಕ್ರಮಗಳು ಯಾವತ್ತೂ ಸೋತದ್ದಿಲ್ಲ, ಯಾಕೆ ಅಂತ ಹೇಳುವುದಕ್ಕೆ ಅವರೊಂದು ಕಥೆಯನ್ನು ಉದಾಹರಿಸಿದ್ರು. ನಂಗೆ ಇಲ್ಲಿ ಅದು ಬಹಳ ಇಷ್ಟ ಅಂತ ಅನಿಸೋದು. ಏನಂತೆ, ತಡ ಆಗ್ತದೆ, ನಮ್ದು 50% ಕೂಡ ಆಗಿಲ್ಲ, ಆದರೂ ಒಬ್ಬರು ಮೈಸೂರು ಮಹಾರಾಜರು ಒಂದ್ಸಲ ಮೈಸೂರು ಹತ್ರ ಇರ್ತಕ್ಕಂಥ ಒಂದು ಹಳ್ಳಿಗೆ ಹೋದ್ರಂತೆ. ಹಳ್ಳಿಗೆ ಹೋದ್ರೆ ಅಲ್ಲೊಂದು ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋದ್ರು. ದೇವಸ್ಥಾನಕ್ಕೆ ಹೋಗಿ ಈಗ ನೋಡ್ತಾರೆ, ಒಂದು ದೀಪ ಕೂಡ ಹಚ್ಚಿಲ್ಲ. ಮಹಾರಾಜರು ಬರ್ತಾರೆ, ಆದ್ರೆ ದೀಪವೇ ಹಚ್ಚಿಲ್ಲ. ತಕ್ಷಣ ಮಹಾರಾಜರು ಕೇಳಿದ್ರಂತೆ, ಯಾರಪ್ಪ ಇಲ್ಲಿ ಪಂಡಿತರು ಅಂತ ಕೇಳಿದ್ರಂತೆ. ಪಂಡಿತರು ಓಡಿ ಬಂದು ನಮಸ್ಕಾರ ಮಾಡಿ, ಏನ್ ಪಂಡಿತ್ರೆ, ಒಂದು ದೇವರಿಗೆ ಒಂದು ದೀಪ ಹಚ್ಚಿಡ್ಲಿಕ್ಕೆ ಆಗಲ್ವ ನಿಮ್ಗೆ? ಅವ್ರು ಕೇಳಿದ್ರಂತೆ, ಸ್ವಾಮಿ ಎಣ್ಣೆ ಇಲ್ಲ, ಏನ್ ಮಾಡೋದು? ಹೌದಾ, ನಿಮಗೆ ಇಡೀ ವರ್ಷಕ್ಕೆ ಎಷ್ಟು ಎಣ್ಣೆ ಬೇಕಾಗ್ತದೆ ಹೇಳಿದ್ರಂತೆ. ಇಡೀ ವರ್ಷಕ್ಕೆ ಒಂದು 3 ಡಬ್ಬಿ ಎಣ್ಣೆ ಬೇಕಾದಿತ್ತು ಅಂತ ಹೇಳಿದ್ರು. ತಕ್ಷಣ ಮಹಾರಾಜರು ಹೇಳಿದ್ರಂತೆ, ಯಾರಪ್ಪ ನೋಡಿ, ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ 4 ಡಬ್ಬಿ ಎಣ್ಣೆ ಕಳಿಸ್ಬೇಕು ನಮ್ಮ ಅರಮನೆಯಿಂದ ಅಂತ ಹೇಳಿದ್ರು. ತಕ್ಷಣ ಪಂಡಿತರು ಹೇಳಿದ್ರೆ, ಸ್ವಾಮಿ ನಾನು 3 ಡಬ್ಬಿ ಅಂತ ಹೇಳಿದ್ದು ಅಂತ ಹೇಳಿ. ಸುಮ್ಮನೆ ಯಾರೇ 4 ಡಬ್ಬಿ ಕಳಿಸಿ. ಪುನಃ ಬಂದು ಹೇಳಿದ್ರಂತೆ ಪಂಡಿತರು, ಇಲ್ಲ ಸ್ವಾಮಿ 4 ಡಬ್ಬಿ ಕಳಿಸಿದ್ರೆ 1 ಡಬ್ಬಿ ಜಾಸ್ತಿ ಆಗ್ತದೆ, ನಾನು ಎಂತ ಮಾಡ್ಲಿ ಅಂತ. ಸುಮ್ಮನೆ 4 ಡಬ್ಬಿ ಕಳಿಸ್ರಿ ಅಂತ ಹೇಳಿದ್ರು. ಮತ್ತೆ ಪುನಃ ಪಂಡಿತರು, ಸ್ವಾಮಿ 1 ಡಬ್ಬಿ ಜಾಸ್ತಿ ಆಗ್ತದೆ, ಹೆಚ್ಚಾಗ್ತದೆ, ಎಂತ ಪ್ರಾಮಾಣಿಕ ಅವನು ಕೂಡ, ಏನ್ ಮಾಡುದು ಹೀಗೆ ಹೇಳ್ತಲೇ ಇದ್ರ. ಕೊನೆಗೆ ಹೇಳಿದ್ರಂತೆ ಮಹಾರಾಜ್, ಸುಮ್ಮನಿರು ಮಾರಾಯ, ಅಲ್ಲಿಂದ 4 ಡಬ್ಬಿ ಕಳಿಸಿದ್ರೆ ಇಲ್ಲಿ 3 ಡಬ್ಬಿ ಮುಟ್ಟುದು ಅಂತ ನಂಗೆ ಗೊತ್ತಿದೆ, ಸುಮ್ಮನಿರು ಅಂದ್ರ. ಇದು ಹೆಗ್ಗಡೆಯವರು ಕೊಟ್ಟ ಕಥೆ. ಸರ್ಕಾರದ್ದು ಎಷ್ಟೋ ಸಲ ಸೌಲಭ್ಯಗಳು ಹೀಗೆ ಆಗುದು, ಅಲ್ಲಿ ಮುಟ್ಟುವುದಿಲ್ಲ. ಆದ್ರೆ ಕ್ಷೇತ್ರದಿಂದ ಧರ್ಮಸ್ಥಳದಿಂದ ಹೊರಟದ್ದು 4 ಡಬ್ಬಿಗೆ 4 ಡಬ್ಬಿ ಮುಟ್ಟುತ್ತದೆ, ಆದ್ರಿಂದ ಯಶಸ್ಸು ಪಡೆಯುತ್ತದೆ ಅಂತ ಅರ್ಥಗೊಳ್ಳದಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಆದ್ರೆ ಇಲ್ಲಿ ನೋಡಿ ಭರತ ಚಕ್ರವರ್ತಿ ಬರೇ ಆ ಚಿನ್ನದ ನಾಣ್ಯಗಳ ಹರಿವಾಣವನ್ನ ಮುಟ್ಟಿ ಹಂಚು ಅಂತ. ಎಂತ ವಿಶ್ವಾಸ ಅಲ್ಲ, ಎಂತ ವಿಶ್ವಾಸ, ಹಚ್ತಾನೆ ಅಂತ ವಿಶ್ವಾಸ. ಅಂದ್ರೆ ಅಷ್ಟು ಹಿತವನಿದ್ದ. ಹಾಗೆ ದಾನ ಮಾಡಿ ಮುಂದಕ್ಕೆ ಹೋದ್ರೆ ರಾಣಿಯರೆಲ್ಲ ಬಂದು ಸೇರಿಕೊಂಡ್ರು. ಇನ್ನು ಮುಂದೆ ರಾಣಿಯರ ದರ್ಬಾರು. ರಾಣಿಯರೆಲ್ಲ ಬಂದು ಸೇರ್ಕೊಂಡ್ರು. ಕೆಲವರು ಅವರವರೇ ಮಾತಾಡ್ಕೊಳ್ತಾರೆ. ರಾಣಿಯರು ಏನು ಕೇಳಿದ್ರೆ, ನಮ್ಮ ಮಹಾರಾಜರ ಮುಖ ನೋಡು ಎಷ್ಟು ಖುಷಿಯಲ್ಲಿದ್ದಾರೆ, ಇವತ್ತೇನೋ ನಿಧಿ ಸಿಕ್ಕಿ, ಅಂದ್ರೆ ಅವನಿಗೆ ಆಹಾರ ದಾನ ಮಾಡಿದ ಖುಷಿಯಲ್ಲಿದ್ದಾನೋ, ಏನೋ ನಿಧಿ ಸಿಕ್ಕಿದ ಹಾಗಿದೆಯಲ್ವಾ ಅಂತ. ಇನ್ನೊಬ್ಳು ಹೇಳಿದಂತೆ, ಅಯ್ಯೋ ನಂಗೇನ್ ಗೊತ್ತಾಗ್ಬೇಕು, ಅವರನ್ನೇ ಕೇಳೋಣ ಅಂದ್ರಂತೆ. ಎಲ್ರು ಹೋಗಿ ಕೇಳಿದ್ರು, ಹೌದಾ ಅಲ್ವಾ, ನೀವೆಂತ ಮಾತಾಡಿದಿರಿ ಅಂತ ನಂಗೇನ್ ಗೊತ್ತು ಅಂತ ಕೇಳಿದ ರಾಜ. ಅಲ್ಲಲ್ಲ, ಇವತ್ತೇನೋ ಲಾಭ ಆದ ಹಾಗಿದೆ, ನಿಮ್ಗೆ ಮುಖ ಬಹಳ ಸಂತೋಷದಲ್ಲಿದೆ, ಸಂತೃಪ್ತಿಯಲ್ಲಿದೆ. ಓಹೋ, ನನ್ನ ಮನಸ್ಸಿನಲ್ಲಿರುವ ಭಾವವನ್ನು ನಿಮ್ಗಿಂತ ಬೇರೆ ಚೆನ್ನಾಗಿ ಯಾರು ಅರಿಯಬಲ್ಲರು, ನೀವು ನನ್ನ ಮಡದಿಯರು ಅಂತ ಹೇಳ್ತಾರೆ. ಒಟ್ಟಿಗೆ ಹೋಗ್ತಾರೆ. ಹೋಗಿ ಊಟ ಮಾಡು. ನೆಕ್ಸ್ಟ್ ಮುಂದಿನ ಅವರ ದಿನಚರಿ ಊಟ ಭೋಜನ ಪದ್ಧತಿ ಹೇಗೆ ಅಂತ ಕೇಳಿದ್ರೆ, ಇದೆಲ್ಲ ಆದ್ಮೇಲೆ ಚಕ್ರವರ್ತಿ ಊಟ ಮಾಡಬೇಕು. ಆಮೇಲೆ ಶೇಷ ಅನ್ನ, ಒಂದಿಷ್ಟು ಅನ್ನ ಉಳಿಸ್ಬೇಕು, ಅದನ್ನ ಇಟ್ಕೊಂಡು ರಾಣಿಯರು ಊಟ ಮಾಡ್ಬೇಕು. ಆಗಿನ ಪದ್ಧತಿ. ಈಗ ಹೋಲಿಸಿ ನೋಡ್ಬೇಡಿ, ಎಲ್ಲ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಗಿನ ಪದ್ಧತಿ. ಶೇಷಾನ್ನವನ್ನ ಇಟ್ಟುಕೊಂಡು ಊಟ ಮಾಡಬೇಕು. ಆವಾಗ ಸ್ವಾಮಿ ನೀವು ಬನ್ನಿ ಊಟ ಮಾಡಿ ಅಂತ ರಾಣಿಯರು ಹೇಳಿದ್ರು. ರಾಜ ಹೇಳಿದ, ಭರತ ಚಕ್ರವರ್ತಿ ಹೇಳ್ತಾನೆ, ಏನು ಅಂದ್ರೆ ಇವತ್ತು ಹೊಸ ಪದ್ಧತಿ ಮಾಡೋಣ. ನೋಡಿ ಆಗ್ಲೇ ಚಿಂತನೆ, ಏನು ಹೊಸ ಪದ್ಧತಿ ಅಂದ್ರೆ ಇವತ್ತೆಲ್ಲರಿಗೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ ಭರತೇಶ. ಆಗ ರಾಣಿಯರು ಆಕ್ಷೇಪ ಮಾಡ್ತಾರೆ ಅದಕ್ಕೆ. ಅವ್ರು ಹೇಳ್ತಾರೆ, ಸ್ವಾಮಿಗರು ಗಣಿಯಾದ ಬಳಿಕಲುಂಬ ನೇಮವುಂಟೆ ಮಗದರಿಂದ. ಸ್ವಾಮಿಗರು ಗಣಿಯಾದ ಬಳಿಕಲುಂಬ ನೇಮವುಂಟೆ ಮಗದರಿಂದ. ಸ್ವಾಮಿ ಭೋಜನಕ್ಕೆ ಚಿತ್ತೈಸಬೇಕೆಂದೆಲ್ಲ, ಸ್ವಾಮಿ ಭೋಜನಕ್ಕೆ ಚಿತ್ತೈಸಬೇಕೆಂದೆಲ್ಲ, ಕೈ ಮುಗಿದರು ಭಕ್ತಿಯಿಂದ, ಕೈ ಮುಗಿದರು
ಕೇಳಿದರು ಭಕ್ತಿಯಿಂದ. ಅವ್ರು ಹೇಳಿದ್ರು, ಅಯ್ಯೋ ಒಟ್ಟಿಗೆ ಊಟ ಮಾಡುದಾ? ಛೇ, ಆ ಕ್ರಮವೇ ಇಲ್ಲ ನಮ್ಮಲ್ಲಿ. ಮೊದಲು ನೀವು ಊಟ ಮಾಡ್ಬೇಕು, ಆಮೇಲೆ ನಾನು. ಅದು ಇಷ್ಟು ದಿವಸ ಇದ್ದ ಕ್ರಮ. ಇವತ್ತೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತಾನೆ ಭರತ. ಚರ್ಚೆ ಶುರುವಾಯಿತು ಹೆಣ್ಣು ಮಕ್ಕಳಲ್ಲಿ. ಆ ಚರ್ಚೆ ತುಂಬಾ ದೀರ್ಘ ಇದೆ, ನಾನು ಎತ್ತಿಕೊಟ್ರೆ ಮತ್ತೆ ಕಷ್ಟ ಆಗ್ತದೆ. ಬಹಳ ಚರ್ಚೆ ಮಾಡ್ತಾರೆ. ಒಬ್ಳು ಹೇಳ್ತಾಳೆ, ಮಹಾರಾಜರು ಹೇಳ್ತಾ ಇದ್ದಾರೆ ನಾವು ಒಟ್ಟಿಗೆ ಊಟ ಮಾಡ್ರೆ ಆಗಲ್ವಾ? ಇನ್ನೊಬ್ಳು ಹೇಳ್ತಾರೆ, ಮಹಾರಾಜರು ಹೇಳಿದ್ರಂತ ಊಟ ಮಾಡಿಬಿಡೋದಾ? ಜಗತ್ತಿನ ಪದ್ಧತಿ ಹೇಗುಂಟು? ನಾಳೆ ಎಂತ ಟೀಕೆ ಬಂದಿತ್ತು ನಮ್ಗೆ, ನಾವು ಇಂಥ ಕೆಟ್ಟ ಹೆಂಡತಿಯರಾಗಿ ಬಿಟ್ಟೆವು, ಹಾಗೆಲ್ಲ ಊಟ ಮಾಡೋದು ಸರಿಯಲ್ಲ. ಈ ತರ ತುಂಬಾ ಚರ್ಚೆಗಳು ನಡೆದು ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾಳೆ. ಒಬ್ಳು ಹಿರಿಯ ಹೆಣ್ಮಗಳು ಹೇಳ್ತಾಳೆ. ಏನ್ ಹೇಳ್ತಾಳೆ? ಗಂಡನ ನುಡಿಗಿಳರಹುದೆಂದರೊಡಬಟ್ಟು ಗಂಡ ಪೇದಂತೆ ಕೇಳಿದರು. ಗಂಡನ ನುಡಿಗಿಳರಹುದೆಂದರೊಡಬಟ್ಟು ಗಂಡ ಪೇದಂತೆ ಕೇಳಿದರು. ಪೆಂಡೀರು ಕೇಳು ದೇವನ ವಾಕ್ಯವನು, ಪೆಂಡೀರು ಕೇಳು ದೇನವನ ವಾಕ್ಯವನು, ಷಟ್ಕಂಡದೊಳಾರು ಮೀರಾವರು, ಷಟ್ಕಂಡದೊಳಾರು ಮೀರಾವರು. ಚರ್ಚೆ ತುಂಬಾ ಆದಾಗ ಭರತ ಚಕ್ರವರ್ತಿ ಕರೆದು ಹೇಳಿದ, ಮೊದಲು ನಂಗೆ ಒಂದು ಹೇಳಿ, ಗಂಡ ಊಟ ಮಾಡಿದ ಮೇಲೆ ಊಟ ಮಾಡಬೇಕು ಅಂತ ನಿಮ್ಗೆ ಹೇಳಿದವರು ಯಾರು? ನಿಮ್ಗೆ ಆ ವ್ರತ ಕೊಟ್ಟವರು ಯಾರು? ನಿಯಮ ಹೇಳಿದವರು ಯಾರು? ಯಾರಿಲ್ಲ. ಅದು ನಾವು ಮೊದಲೆಲ್ಲ ಸುಮ್ಮನೆ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಅಂತ ಪ್ರಾರಂಭ ಮಾಡಿದ್ದು. ಅದು ನಮ್ಗೆ ಹೆಚ್ಚು ಸಂತೋಷ ಕೊಡ್ತು, ಆಮೇಲೆ ಮುಂದುವರಿಸಿದ್ದು. ಮುಂದುವರಿಸಿದ್ರೆ ಪರವಾಗಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ ಅದು ಬೇಡ ಅಂತ. ಆದ್ರಿಂದ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂದ. ಆವಾಗ ಆ ಪದ್ಯ ಬಂತು ನೋಡಿ. ಏನು ಅಂದ್ರೆ, ಅಯ್ಯೋ ಗಂಡನೇ ಹೇಳಿದ್ಮೇಲೆ, ಈಗ ಗಂಡ ಹೇಳದೇ ನಾವು ಒಂದು ನಿಯಮವನ್ನು ಮುರಿದ್ರೆ ಸರಿಯಪ್ಪ, ಅವನೇ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ಊಟ ಮಾಡಿದ್ರಲ್ಲಿ ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಏನ್ ತೊಂದರೆ ಇದೆ, ದೋಷ ಇದೆ? ಅದ್ರಿಂದ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಯಾಕಂದ್ರೆ ಅವನಿಗೆ ಸಂತೋಷ ಆದ್ರೆ ನಮ್ಗೆ ಸಂತೋಷ ಅಂತ. ತುಂಬಾ ಸಲ ನಮ್ಗೆ ಮೇಷ್ಟ್ರುಗಳಿಗೆ ಒಂದು ಲಾಭ ಇದೆ. ಮದುವೆ ಕಾಗದಗಳು ತುಂಬಾ ಬರ್ತವೆ ವಿದ್ಯಾರ್ಥಿಗಳಲ್ಲಿ, ಕರೀಲಿಕ್ಕೆ ಬರ್ತಾರೆ. ತುಂಬಾ ಸಲ ಹೆಣ್ಣು ಮಕ್ಕಳು ಮದುವೆ ಕಾಗದ ಕೊಡ್ಲಿಕ್ಕೆ ಬಂದಾಗ್ಲೆಲ್ಲ ನಾನೊಂದು ಕ್ಲೂ, ಅವ್ರ ಮದುವೆಗೆ ಹೋಗ್ತೇನೋ ಬಿಡ್ತೇನೋ ಅದು ಆಮೇಲೆ ಪ್ರಶ್ನೆ, ಒಂದು ಮಾತು ಹೇಳಿ ಕಳಿಸ್ಲಿಕ್ಕೆ ಉಂಟು. ದೋಷ ಇದ್ರೆ ಕ್ಷಮಿಸಿ. ಒಂದು ಮಾತು ಹೇಳ್ತಾ ಇದ್ದೇನೆ ಯಾವಾಗಲೂ. ಏನು ಅಂದ್ರೆ, ಹೇಗಿರ್ಬೇಕು ಗಂಡನ ಜೊತೆಯಲ್ಲಿ ಹೇಳೋದಕ್ಕೆ ಬೇಕಾಗಿ. ಇದೆಲ್ಲರೂ ಪುರುಷ ಪ್ರಧಾನ ಸಮಾಜದ ಮಾತು ಅಂತ ಅವು ಮಾಡಬೇಡಿ. ಏನು ಅಂದ್ರೆ, ಒಳ್ಳೆಯ ಹೆಣ್ಣು ತನ್ನ ಗಂಡನನ್ನು ರಾಜನನ್ನಾಗಿ ಮಾಡಿ ರಾಣಿಯಾಗಿ ಬದುಕುತ್ತಾಳೆ. ಒಳ್ಳೆಯ ಹೆಣ್ಣು ತನ್ನ ಗಂಡನನ್ನು ರಾಜನನ್ನಾಗಿ ಮಾಡಿ ರಾಣಿಯಾಗಿ ಬದುಕುತ್ತಾಳೆ. ಕೆಟ್ಟ ಹೆಣ್ಣು ತನ್ನ ಗಂಡನನ್ನ ಗುಲಾಮನನ್ನಾಗಿ ಮಾಡಿ ಗುಲಾಮನ ಹೆಂಡತಿಯಾಗಿ ಬದುಕುತ್ತಾಳೆ. ನೀನೇನಾಗಬೇಕು ಅಂತ ತೀರ್ಮಾನ ಮಾಡು ಹೇಳ್ತೇನೆ ನಾನು. ನೀನೇ ನಮಗೆ ತೀರ್ಮಾನ, ಹೇಗೆ ಬದುಕಬೇಕು ಅಂತ ತೀರ್ಮಾನ, ಅಷ್ಟೇ ಆಶೀರ್ವಾದ ಅಂತ ಕಳಿಸ್ಕೊಟ್ಟು ಬಿಡ್ತಾರೆ. ಅಂದ್ರೆ ಗಂಡ ಹೆಂಡತಿ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ ಆ ಸಂದೇಶವನ್ನ ಕೊಡ್ತದೆ ಅಷ್ಟೇ. ಆದ್ರಿಂದ ಗಂಡ ಈಗ ಹೇಳ್ತಾನೆ, ತೊಂದರೆ ಇಲ್ಲ ಅಂತ. ಆದ್ರೂ ಒಂದು ಸೀಮಿತ ಸಂಖ್ಯೆಯವರು ಬಡಿಸುವುದಕ್ಕೆ ನಿಂತರು, ಉಳಿದವರೆಲ್ಲ ಒಟ್ಟಿಗೆ ಕೂತರು. ಇಲ್ಲೂ ತುಂಬಾ ವೈಭವ ಇದೆ. ಒಂದು ಸುಮ್ಮನೆ ಸಣ್ಣದು ಹೇಳ್ಬಿಡ್ತೇನೆ. ಎಲ್ಲ ಬೆಳ್ಳಿ ಬಂಗಾರದ ಬಟ್ಟಲುಗಳು ಊಟ ಮಾಡುವುದಕ್ಕೆ. ಯಾಕಂದ್ರೆ ಭರತೇಶ ವೈಭವ ಇದು. ಭರತೇಶನಿಗೆ ಬಂಗಾರದ ಬಟ್ಟಲುಗಳು, ಉಳಿದವರಿಗೆಲ್ಲ ಬೆಳ್ಳಿಯ ಬಟ್ಟಲುಗಳನ್ನು ಇಟ್ಟಿದ್ದಾರೆ. ಅದು ಒಳ್ಳೆ ಒಂದು ಹಾರದ ಹಾಗೆ, ಕುತ್ತಿಗೆ ಹಾರದ ಹಾಗೆ ಕಾಣ್ತದಂತೆ. ಅದಕ್ಕಿಂತ ಸೊಗಸು ಏನು ಅಂತ ಕೇಳಿದ್ರೆ, ಊಟಕ್ಕೆ ಕುಳಿತಿರ್ತಕ್ಕಂಥ ಎಲ್ಲ ರಾಣಿಯರ ಬಟ್ಟಲುಗಳಲ್ಲಿ ಭರತ ಚಕ್ರವರ್ತಿ ಕಾಣಿಸ್ತಾನಂತೆ. ಆದ್ರೆ ವಿಶೇಷ ಏನು ಅಂತ ಕೇಳಿದ್ರೆ, ಭರತ ಚಕ್ರವರ್ತಿಗೆ ಇಟ್ಟಿರುವಂತಹ ಬಂಗಾರದ ಬಟ್ಟಲಲ್ಲಿ ಸಿದ್ಧಪರಮೇಶ್ವರಿಗಳು ಕಾಣಿಸ್ತಾರೆ. ಮಹಾಕವಿ ರತ್ನಾಕರ ಸಿದ್ಧಪರಮೇಶ್ವರಿ ಅವನ ಮನೋಭಾವ ಅದನ್ನು ನೋಡ್ತಾನ ಅವನು. ಆದ್ದರಿಂದ ಈ ತರ ಅವರೆಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ. ಅವಾಗ ಬಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಬಡಿಸುವ ವರ್ಣನೆ ಅಂತೂ ಅದ್ಭುತವಾಗಿದೆ. ಹೆಣ್ಣು ಮಕ್ಕಳು ಸೆರಗು ತೆಗೆದು ಸೊಟ್ಟದಲ್ಲಿಟ್ಟು ಜಡೆ ಈಚೆ ಬಾರದ ಹಾಗೆ ಅದನ್ನು ವರ್ಣಿಸ್ತಾರೆ ರತ್ನಾಕರ. ನಾನು ವಿವರಿಸ್ಲಿಕ್ಕೆ ಹೋಗುದಿಲ್ಲ, ಓದಿ. ಎಲ್ಲ ಮಾಡಿ ಸಜ್ಜಿಗೊಟ್ಟು ಅವರು ಬೆಳ್ಳಿಯ ಪಾತ್ರೆಗಳಲ್ಲಿ ಎಲ್ಲವನ್ನು ಬಡಿಸ್ತಾರೆ. ಎಲ್ಲ ಬಡಿಸಿದ ಮೇಲೆ ಊಟ ಪ್ರಾರಂಭ ಆಗ್ಲಿಲ್ಲ. ಎಲ್ಲ ಬಡಿಸಿ ಮುಗಿಸ್ತಾ ಇದ್ದ ಹಾಗೆ ಭರತ ಚಕ್ರವರ್ತಿ ಪದ್ಮಾಸನ ಹಾಕಿ ಧ್ಯಾನಕ್ಕೆ ಕೂತ ಊಟದ ಸಂದರ್ಭದಲ್ಲಿ ಶಾಂತ ಭಾವದೊಳು ಕಣ್ಣುಚ್ಚಿನೆ ನಹು ಲೋಕಾಂತಕ್ಕೆ ನಡೆಸಿದ್ದರನು. ಶಾಂತ ಭಾವದೊಳು ಕಣ್ಣುಚ್ಚಿನೆ ನಹು ಲೋಕಾಂತಕ್ಕೆ ನಡೆಸಿದ್ದರನು. ಅಂತರಂಗಕ್ಕೆ ತಂದು ಪೂಜಿಸಿ ಬೀಳ್ಕೊಟ್ಟು
ಅಂತರಂಗಕ್ಕೆ ತಂದು ಪೂಜಿಸಿ ಬೀಳ್ಕೊಟ್ಟು ಕಂತು ಸನ್ನಿಭನು ಕಂಡೆರೆದ ಕಂತು ಸನ್ನಿಭನು ಕಂಡೆರೆದ. ಏನ್ ಮಾಡಿದ್ದಾನೆ? ಎಲ್ಲ ಊಟವನ್ನು ಬಡಿಸಿ ಆಗ್ತಾ ಇದ್ದ ಹಾಗೆ ಪದ್ಮಾಸನ ಹಾಕಿ ಧ್ಯಾನಕ್ಕೆ ಕುಳಿತ. ಊಟದ ಹೊತ್ತಿನಲ್ಲಿ ಧ್ಯಾನಕ್ಕೆ ಕುಳಿತು. ನಾನು ಅದಕ್ಕೆ ನಮ್ಮ ಕಡೆಯವರಿಗೆ ತಮಾಷೆ ಮಾಡ್ತೇನೆ, ನಿಮ್ಗಲ್ಲ. ಆರೋಗ್ಯರಿಯವರ ಪದ್ಧತಿ ನಂಗೆ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಜಾಸ್ತಿ. ಮೊದಲಿಗೆ ಉಪ್ಪಿನಕಾಯಿ ಹಾಕ್ತಾರೆ. ನಾವು ಎಷ್ಟು ಸಂಯಮ ಕಡಿಮೆ ಇರುವವರು ಅಂದ್ರೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಕುಡಿಸೋತಿಲ್ಲ ನೋಡಿ. ಆಯ್ತು, ಬಹಳ ಅವಸರ ನಮ್ಗೆ. ಅಷ್ಟು ಬೇಗ ಮೊದಲೆಲ್ಲ ಪಂಡಿತರಿಗೆ ಗೊತ್ತಿದೆ, ಮಂಗಲಾಷ್ಟಕ ಹೇಳಿ ಊಟ ಮಾಡ್ತಕ್ಕಂಥ ಪದ್ಧತಿ ಇದೆ. ಇವತ್ತು ಎಲ್ಲಿ ಗೊತ್ತಿಲ್ಲ ನನಗೆ, ಇದ್ರೆ ಸಂತೋಷ. ಮಂಗಲಾಷ್ಟಕ ಹೇಳಿ ತಾಳ್ಮೆ ನಮ್ಗೆ. ಈಗ ಶಾಲೆಗಳೆಲ್ಲ ಹಸಮತೋಮ ಹೇಳಿ ಎಲ್ಲ ಮಾಡ್ತಾರೆ. ಅಷ್ಟು ಆತುರತೆ. ಆದ್ರೆ ಇಲ್ಲಿ ನೋಡಿ, ಎಲ್ಲ ಬಡಿಸಿದ್ದಾರೆ, ಇವನು ಧ್ಯಾನಮಗ್ನಾಗಿ ಕೂತ. ಅಲ್ಲಿರ್ತಕ್ಕಂಥ ಸಿದ್ಧ ಪರಮೇಶ್ವರಗಳನ್ನ ಇಲ್ಲಿಗೆ ಆಹ್ವಾನಿಸಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಇಲ್ಲಿಗೆ ಆಹ್ವಾನಿಸಿ ಅವನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ, ನಾನು ನಿನಗೋಸ್ಕರ ಊಟ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಿನ್ನ ಪ್ರತಿಬಿಂಬವಾಗಿರುವಂತ ಆತ್ಮ ಇಲ್ಲಿದೆ. ಆತ್ಮನ ರಕ್ಷಣೆಗೆ ಶರೀರ ಬೇಕು ಅಂತ ಯೋಚನೆ ಮಾಡಿ, ಶರೀರಕ್ಕೋಸ್ಕರ ಉಣ್ತಾ ಇಲ್ಲ, ಆತ್ಮನಿಗೋಸ್ಕರ ಉಣ್ತಾ ಇದ್ದೇನೆ ಎನ್ನುವ ಎಚ್ಚರವನ್ನು ತೆಕ್ಕೊಂಡು ಅವರನ್ನ ಬೀಳ್ಕೊಂಡು ಕಣ್ತೆರೆದಾಗ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ನೋಡ್ತಾನೆ. ಎಲ್ಲ ಕಾಯ್ತಾ ಇದ್ದಾರೆ ಅವನು ಊಟ ಶುರು ಮಾಡಬೇಕು ಅಂತ. ಅವನು ಊಟ ಒಂದು ತೆಗೆದು ಊಟ ಮಾಡಿದ, ಯಾರು ಊಟ ಮಾಡ್ತಾ ಇಲ್ಲ. ಇನ್ನೊಂದು ತೆಗೆದು ಊಟ ಮಾಡಿದ, ಯಾರು ಊಟ ಮಾಡ್ತಾ ಇಲ್ಲ. ನೋಡ್ತಾನೆ, ಅಷ್ಟೊತ್ತಿಗೆ ಯಾರೋ ಒಬ್ಳು ಬಡಿಸುವವರನ್ನ ಒಬ್ಳು ರಾಣಿ ಕರೆದು ಪಿಸುಕೊಟ್ಟಿದ್ದು, ಏನಂತ ಗೊತ್ತಿಲ್ಲ. ಇವನು 3ನೇ ತುತ್ತು ಊಟ ಮಾಡಬೇಕು ಅಂತ ಈಗ ಕೈಗೆ ತೆಕ್ಕೊಂಡಿದ್ದಾನೆ. ಅವಳು ಓಡಿ ಬಂದು ಅವನ ಕೈಯಲ್ಲಿರುವ ತುತ್ತನ್ನ ತೆಕೊಂಡು ಅದನ್ನ ಕೈಯಲ್ಲಿ ತೆಕ್ಕೊಂಡು ಎಲ್ಲರ ತಟ್ಟೆಗೂ ಒಂದೊಂದು ಅನ್ನದ ಅಗಳನ್ನ ಹಾಕಿದ್ರು. ಶೇಷಾನ್ನ ಅನ್ನದ ಹಾಕಿದ್ಮೇಲೆ ಇವನ್ ಕಡೆ ಒಬ್ರು ರಾಣಿಯರು ತಿರುಗಿ ಕೂಡ ನೋಡ್ಲಿಲ್ಲ, ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡಬಾರ್ದು ಅಂತ ಭರತ ಚಕ್ರವರ್ತಿ ನೋಡಬಾರ್ದು ಅಂದ್ರೆ ಅರ್ಥ ಏನಂದ್ರೆ ಆ ಪದ್ಧತಿ ಯಾಕೋ ಏನೋ ಅವರಿಗೆ ಇಷ್ಟ ಆಗ್ಬಿಟ್ಟಿದೆ. ಆದ್ರಿಂದ ಭರತ ಚಕ್ರವರ್ತಿ ಊಟ ಮಾಡಿದ ಮೇಲೆ ಊಟ ಮಾಡಿದೆವು ಎನ್ನುವ ಭಾವ ಬರಬೇಕು ಅನ್ನೋ ದೃಷ್ಟಿಯಿಂದ ಆ ಆಟ ಆಡ್ತಾರೆ ಅವರು. ಭರತ ಚಕ್ರವರ್ತಿ ಈ ಹೆಣ್ಣು ಮಕ್ಕಳ ಪ್ರೀತಿಯನ್ನ ಕಂಡು ಸಂತೋಷಗೊಂಡು ಊಟ ಮಾಡ್ತಾನೆ. ಎಷ್ಟು ಊಟ ಮಾಡ್ತಾನೆ? 32 ತುತ್ತು ಉಂಡ. ಮುನಿಗಳ ಆಹಾರ ಇದು. ಮುನಿಗಳು 32 ತುತ್ತು ಊಟ ಮಾಡಬೇಕು ಅನ್ನೋದು ಪದ್ಧತಿ ಇರೋದು. ಇವನು ಶ್ರಾವಕನಾದರೂ ಕೂಡ ಮುನಿಧರ್ಮವನ್ನು ಪಾಲಿಸುವ ರೀತಿಯಲ್ಲಿ 32 ತುತ್ತನ್ನು ಉಂಡು ಸಂತೃಪ್ತನಾದ. ಈಗ ಎಲ್ಲರೂ ಊಟ ಮಾಡಿದ ಮೇಲೆ ಊಟವನ್ನ ಮುಗಿಸಿದ್ದಾನೆ. ಮತ್ತೊಮ್ಮೆ ಶ್ರದ್ಧೆಯಿಂದ ಆತ್ಮನನ್ನ ನೆನಪು ಮಾಡಿಕೊಂಡಿದ್ದಾನೆ, ಪರಮಾತ್ಮನ ನೆನಪು ಮಾಡಿಕೊಂಡಿದ್ದಾನೆ. ಆಮೇಲೆ ಬಡಿಸಿದವರೆಲ್ಲರೂ ಊಟ ಮಾಡ್ಲಿ ಅಂತ ಹೇಳಿ ಮತ್ತೆ ಹೇಳ್ತಾನವ, ನವಗಿನ್ನು ಭೋಜನಾಂತದ ಕ್ರಿಯೆ ಕಿರಿದುಂಟು ಅವರಿಗೆ ಬಡಿಸಿ ನೀವೆಂದು. ನವಗಿನ್ನು ಭೋಜನಾಂತದ ಕ್ರಿಯೆ ಕಿರಿದುಂಟು ಅವರಿಗೆ ಬಡಿಸಿ ನೀವೆಂದು. ಯುವತಿಯರಿಗೆ ಸನ್ನೆ ಮಾಡಿ ಕಣ್ಮುಚ್ಚಿ ಮಾನವ ಪತಿಯೋಗದೊಳಿದ್ದ ಅವಪತಿಯೋಗದೊಳಿದ್ದ. ಉಳಿದವರೆಲ್ಲರಿಗೂ ಕೂಡ ಊಟ ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಂತಹ ಭರತ ಚಕ್ರವರ್ತಿ, ನಾನು ಸ್ವಲ್ಪ ಯೋಗ ಸಾಧನೆಯನ್ನು ಮಾಡಬೇಕು, ಊಟ ಮಾಡಿದ ಮೇಲೂ ಮತ್ತೆ ಪುನಃ ಅಂತ ಹೇಳಿ ಅವರನ್ನ ಊಟಕ್ಕೆ ಕಳುಹಿಸಿ ತಾನು ಧ್ಯಾನದಲ್ಲಿ ಕುಳಿತ. ಅದೆಷ್ಟೋ ಹೊತ್ತು ನಿಜವಾಗಿ ಅದಕ್ಕೆ ತುಂಬಿದಾಗ ಧ್ಯಾನಕ್ಕೆ ಮನಸ್ಸು ಆಗುವುದಿಲ್ಲ. ಅದಕ್ಕೆ ಉಪವಾಸ ಮಾಡಿ ಧ್ಯಾನ ಮಾಡಬೇಕು ಅಂತ ಹೇಳುವುದು ಅದಕ್ಕೇನೆ. ಯಾಕಂದ್ರೆ ಹೊಟ್ಟೆ ತುಂಬಿದಾಗ ನಿದ್ದೆ ಬರ್ತದೆ ಅಷ್ಟೇ, ಧ್ಯಾನ ಆಗುವುದಿಲ್ಲ. ಆದ್ರೆ ಇವನಿಗೆ ಅದು ಸಾಧ್ಯ ಇದೆ ಭರತ ಚಕ್ರವರ್ತಿಗೆ. ಆದ್ರಿಂದ ಧ್ಯಾನದಲ್ಲಿ ಅದೆಷ್ಟೋ ಹೊತ್ತು ಕಳೆದಿದ್ದಾನೆ, ಸಂತೃಪ್ತನಾಗಿದ್ದಾನೆ. ಆಮೇಲೆ ಮತ್ತೆ ತನ್ನ ದಿನಚರಿಗೆ ಮುಂದುವರಿತಾ ಇದ್ದ. ಹೀಗಿರ್ಬೇಕಾದ್ರೆ ಎಂದಿನ ಹಾಗೆ ಅಲ್ಲ, ಇನ್ನೊಂದು ದಿನ, ಕೆಲವು ವಿಶೇಷ ದಿನಗಳಲ್ಲಿ ಅವನ ರಾಜಸಭೆ ಬೇರೆ ರೀತಿಯಲ್ಲಿ ನಡೀತಾ ಇತ್ತು. ಅದು ಎಲ್ಲಿ ಅಂತ ಕೇಳಿದ್ರೆ, ಹೆಣ್ಣು ಮಕ್ಕಳ ಅಂದ್ರೆ ತನ್ನ ಅರಮನೆಯ ಉಪ್ಪರಿಗೆಯ ಮೇಲೆ, ಅದಕ್ಕೆ ಉಪ್ಪರಿಗೆಯ ಓಲಗ ಅಂತ ಹೆಸರು. ಅಲ್ಲಿ ರಾಣಿಯರಿಗೆ ಮಾತ್ರ ಪ್ರವೇಶ, ಸಾಮಾನ್ಯರಿಗೆ ಯಾರಿಗೂ ಪ್ರವೇಶ ಇಲ್ಲ. ಅಂತಹ ಉಪ್ಪರಿಗೆಯಲ್ಲಿ ನಡೀತಕ್ಕಂಥ ಓಲಗ ಹೇಗಿತ್ತು ಎನ್ನುವುದನ್ನ ಮುಂದಿನ ಭಾಗದಲ್ಲಿ ವಿವರಿಸ್ತಾರೆ. ಕುಂದಣದುಪ್ಪರಿಗೆಯ ಮೇಲೆ ನವರತ್ನ ದಿಂದ
ದಿಂದಾದ ಮಂಟಪದಲ್ಲಿ ಕುಂದಣದುಪ್ಪರಿಗೆಯ ಮೇಲೆ ನವರತ್ನ ದಿಂದಾದ ಮಂಟಪದಲ್ಲಿ ಪೊಂದಾವರೆಯಂತೆ ಹೊಳೆವ ಗದ್ದುಗೆಯಲ್ಲಿ ಪೊಂದಾವರೆಯಂತೆ ಹೊಳೆವ ಗದ್ದುಗೆಯಲ್ಲಿ ಬಂದು ಕುಳಿತನು ರಾಜೇಂದ್ರ ಬಂದು ಕುಳಿತನು ರಾಜೇಂದ್ರ. ಉಪ್ಪರಿಗೆಯಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಓಲಗ ಚಾವಡಿ ಅಲ್ಲಿಗೂ ಇದೆ. ಅಲ್ಲಿ ಹೊನ್ನಿನ ತಾವರೆಯ ರೂಪದಲ್ಲಿ ಇರ್ತಕ್ಕಂಥ ಒಂದು ಸಿಂಹಾಸನ ಇದೆ, ಅದರಲ್ಲಿ ಬಂದು ಕುಳಿತಿದ್ದಾರೆ. ಇವತ್ತು ಉಪ್ಪರಿಗೆಯ ಓಲಗ. ಈಗ ಆ ಉಪ್ಪರಿಗೆಯ ಓಲಗದಲ್ಲಿ ಸದಸ್ಯರಾಗಿ ಭಾಗವಹಿಸಬೇಕಾದ ಹೆಣ್ಣು ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಸಾವಿರ ಸಾವಿರ. ನಾನು ಸಾವಿರ ಅಂತ ಮಾತ್ರ ಹೇಳ್ತಾ ಇದ್ದೇನೆ, 96,000 ಅಂತ ಹೇಳಿ, ಯಾಕಂದ್ರೆ ಮುಂದೆ ಅನೇಕ ಆಗ್ಲಿಕ್ಕೆ ಉಂಟು. ಆದ್ರಿಂದ ಸಾವಿರ ಸಂಖ್ಯೆಯ ಮಡದಿಯರೆಲ್ಲ ಉಪ್ಪರಿಗೆ ಮೇಲೆ ಬರ್ತಾ ಇದ್ದಾರೆ. ಆ ಬರುವ ಸಂಭ್ರಮವನ್ನ ಇಲ್ಲಿ ಕವಿ ಬಹಳ ಸುಂದರ ಮಾಡಿ ಅನೇಕ ತಮಾಷೆಗಳು ನಡೀತವೆ, ನಾನು ಅದನ್ನೆಲ್ಲ ಬಿಡ್ತಾ ಇದ್ದೇನೆ. ಅವರು ಹೋಗ್ತಾರೆ. ಇಷ್ಟೆಲ್ಲ ಆಗುವಾಗ ಒಬ್ರು ಇನ್ನೊಬ್ಬರಿಗೆ ತಮಾಷೆ ಮಾಡಿ ಹೋಗುವಾಗ ಒಬ್ಬಳು ಸುಮ್ಮನೆ ಹೋಗ್ತಾ ಇದ್ದಾಳೆ. ಆ ಸುಮ್ಮನೆ ಹೋಗುವಾಗ ಅವಳನ್ನ ತಮಾಷೆ ಮಾಡ್ತಾರೆ. ಏನಂತ ತಮಾಷೆ ಮಾಡ್ತಾರೆ? ಅವ್ರು ಹೇಳ್ತಾರೆ, ಮೌನವಿಕೆಗೆ ತನ್ನ ಗಂಡನಂತಾತ್ಮನ ಜಾನಿಸುತ್ತೈದುವ ಪರಿಯೋ. ಮೌನವಿಕೆಗೆ ತನ್ನ ಗಂಡನಂತಾತ್ಮನ ಜಾನಿಸುತ್ತೈದುವ ಪರಿಯೋ. ಏನೆಂದು ತಿಳಿಯಬಾರದು ಹೇಳು ನಿನಗೆ ಜ್ಞಾನವ ಕಲಿಸಿದ ನಾರೇ ಧ್ಯಾನವ ಕಲಿಸಿದ ನಾರೇ. ಧ್ಯಾನಗಿನವ ನೀವು ನಿಮ್ಮ ರಸನು ಬಲ್ಲಿ ರಾನೇನ ಬಲ್ಲೇನ ಕುಸುಟ. ಈ ನಮ್ಮ ಸರಸ ಸಲ್ಲಾಪಕ್ಕೆ ಮನದಲ್ಲಿ, ಈ ನಮ್ಮ ಸರಸ ಸಲ್ಲಾಪಕ್ಕೆ ಮನದಲ್ಲಿ ಆನಂದಿಸುತ್ತ ಬಂದೇನ ಆನಂದಿಸುತ್ತ ಬಂದೇನಕ್ಕ. ಕನ್ನಡದ ಪ್ರಸಿದ್ಧ ಕವಿ KS ನರಸಿಂಹಸ್ವಾಮಿ ಒಂದು ಬಹಳ ಚಂದದ ಪದ್ಯ ಬರೆದಿದ್ದಾರೆ. ಇಕ್ಕಳ ಅಂತ ಅದರ ಹೆಸರು. ಇಕ್ಕಳ ಅಂತ ಅದರ ಒಟ್ಟು ಸಾರ ಏನು ಅಂದ್ರೆ, ಈ ಜಗತ್ತಿನಲ್ಲಿ ಜನರಿಗೆ ಏನ್ ಮಾಡಿದ್ರು ಸಮಾಧಾನ ಅಂತ ಆಗೋದಿಲ್ಲ, ಟೀಕೆ ಮಾಡುವವರು ಮಾಡ್ತಲೇ ಇರ್ತಾರೆ. ಕಮೆಂಟ್ಸ್ ಅಂತ ಹೇಳ್ತೇವೆ ನಾವು, ಅಲ್ವಾ? ಎಲ್ಲದಕ್ಕೂ ಕಮೆಂಟ್ಸ್ ಮಾಡ್ತಾರೆ ಜನ. KS ನರಸಿಂಹಸ್ವಾಮಿಯವರ ಈ ಪದ್ಯ ಕೇಳಿ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲು ಎಂದರು. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣ ಹೊಗಳುವರು. ಹಣ್ಣಿನ ಗಾತ್ರ ಪೀಚು ಎಂದಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಮಕ್ಕಳಿಗೆ ಸಂಬಂಧಪಟ್ಟ ಇನ್ನೊಂದು ಪದ್ಯ ಇದೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬದುಕುವರು ಬರವಣಿಗೆ ಸರಿಯೋ. ಹಾಗೆ ಕಾಲ್ನಾಗಿ ಉಂಟು ಅಕ್ಷರ. ಬರವಣಿಗೆ ಸರಿಯೋ, ಇವರ ಬಯಕೆಗಳೇನೋ ಇವರದೇ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ನಿಂತವರ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ. ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿ ಇಲ್ಲ ಜೋಕೆ. ಸಾಕಷ್ಟು. ಆದ್ದರಿಂದ ಹೀಗೆ ಜಗತ್ತಿನಲ್ಲಿ ನಮ್ಮ ಆತ್ಮಸಾಕ್ಷಿಗೆ ಅನುಸಾರವಾಗಿ ಬದುಕು ನಡೆಸಬೇಕು. ಇಲ್ಲಿ ಟೀಕೆ ಮಾಡ್ತಾರೆ. ಇಲ್ಲೇನಾಗಿದೆ, ಒಬ್ಳು ಮೌನವಾಗಿದ್ದಾಳೆ, ಇನ್ನೊಬ್ಳು ಹೇಳೋದು ನೋಡೆ ಅವಳು ಮೌನ. ಯಾಕೆ ಗೊತ್ತುಂಟ? ನಮ್ಮ ಒಡೆಯ ಭರತ ಚಕ್ರವರ್ತಿ ಹಾಗೆ ಅವಳದು ನಿಂತುಕೊಂಡಲ್ಲೇ ಧ್ಯಾನ ಅಂದು. ಅದಕ್ಕೆ ಅವಳು ಬೈತಾಳೆ ತಿರುಗಿ, ಧ್ಯಾನವೂ ಇಲ್ಲ ಗೀನವೂ ಇಲ್ಲ ಎಂಥದೂ ಇಲ್ಲ. ನೀವೆಲ್ಲ ಚಂದದ ಮಾತಾಡ್ತಾ ಇದ್ರಲ್ಲ, ಅದನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ದೆ ಅಂತ. ಬಹುಶಃ ಈ ಜಗತ್ತಿನಲ್ಲಿ ಖುಷಿ ಪಡ್ಲಿಕ್ಕೆ ಸಿಗುವ ಕಾರಣಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ. ಇದೆಲ್ಲೂ ಭರತೇಶ ವೈಭವಕ್ಕೆ ಹೇಳಿಲ್ಲ, ಈಗ ನೆನಪಾಗುತ್ತೆ ತಟ್ಟನೆ ಸುಮ್ಮನೆ ಹೇಳ್ಬಿಡ್ತೇನೆ. ತಡ ಆಗಿದೆ, ಮೊದಲೇ ತಡ ಆಗಿದೆ.
ಒಂಬತ್ತಾಯ್ತು ಪಂಡಿತರೆ ನಿಲ್ಲಿಸ್ತೇನೆ. ನಿಲ್ಲಿಸುವುದ ಕಥೆ ಹೇಳುದ? ನಿಲ್ಲಿಸುವುದ ಕಥೆ ಹೇಳುದ? ಕಥೆ ಹೇಳುದು. ಹಾ, ಅದು ಇತ್ತೀಚೆಗೆ ವಾಟ್ಸಪ್ ನಲ್ಲಿ ಒಂದು ಕಥೆ ಬಂದು, ಕಥೆ ದೊಡ್ಡ ಕಥೆ ಅಲ್ಲ, ಒಂದು ಜೋಕ್. ನಾನಂತೂ ಅರ್ಧ ಗಂಟೆ ನಗಾಡಿದ್ದೆ, ಒಬ್ಬನೇ ಯಾರಿಲ್ಲ. ಏನು ಅಂದ್ರೆ, ಒಬ್ಬ ಹುಡುಗ ಡೆಲ್ಲಿಯಲ್ಲಿ ಸೈಕಲ್ ತಗೊಂಡು ಹೋಗ್ತಾ ಇದ್ದ. ಹೋಗುವಾಗ ಚೈನ್ ತಪ್ಪಿ ಹೋಯ್ತು, ಅದರದ್ದು ಚೈನ್ ತಪ್ಪಿ ಹೋಯ್ತು, ಹಾಳಾಯ್ತು. ಎಂತ ಮಾಡೋದು? ಆಚೆ ನೋಡಿದೆ ಈಚೆ ನೋಡಿದೆ, ಪಕ್ಕದಲ್ಲಿ ಪಾರ್ಲಿಮೆಂಟ್ ಭವನ ಇತ್ತು. ಪಾರ್ಲಿಮೆಂಟ್ ಭವನ ಎಳ್ಕೊಂಡು ಹೋಗಿ ಅದಕ್ಕೆ ಹೊರಗೆ ಸಿಕ್ಕ. ಪಾರ್ಲಿಮೆಂಟ್ ಭವನಕ್ಕೆ ಅಷ್ಟೊತ್ತಿಗೆ 10 ಜನ ಸೆಕ್ಯೂರಿಟಿಯವರು ಓಡಿ ಬಂದರು. 10 ಜನ ಸೆಕ್ಯೂರಿಟಿಯವರು ಓಡಿ ಬಂದರು. ಎಲ್ಲಿದ್ದದ ಸೈಕಲ್, ಕಾಣುದಿಲ್ಲ ನಿಮಗೆ ಅಂದ್ರು. ಇವ ಮತ್ತೆ ನೋಡ್ತಾನೆ, ಇದು ಎಂತ ಗೊತ್ತುಂಟ ನಿಮಗೆ? ಪಾರ್ಲಿಮೆಂಟ್ ಭವನ ಇದು, ಇಲ್ಲಿಗೆ ರಾಷ್ಟ್ರಪತಿಗಳು ವರ್ಷದಲ್ಲಿ 2 ಸಲ ಬರ್ತಾರೆ ಗೊತ್ತುಂಟಾ? ಇವ ಮತ್ತು ನೋಡ್ತಾ ಇದ್ದಾನೆ. ಪ್ರಧಾನಮಂತ್ರಿಗಳು ಯಾವಾಗಲೂ ಬರ್ತಾರೆ ಅಧಿವೇಶನಕ್ಕೆ ಈ ಪಾರ್ಲಿಮೆಂಟ್ ಭವನ, ಗೊತ್ತುಂಟ ನಿಮಗೆ? ಸುಮ್ಮನೆ ನೋಡಿದ. ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಎಲ್ಲ ಪಾರ್ಲಿಮೆಂಟೇರಿಯನ್ಸ್, ಸಂಸತ್ ಸದಸ್ಯರೆಲ್ಲ ಬರ್ತಾರೆ ಇಲ್ಲಿ. ಎಷ್ಟು ಜನ ಬರ್ತಾರೆ? VIP ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಎಲ್ಲ ಪಟ್ಟಿ ಹೇಳಿದ್ರು. 10 ನಿಮಿಷ ಹೇಳಿದ್ಮೇಲೆ ಹೇಳಿದ ಇವ, ಪರವಾಗಿಲ್ಲ ನಾನು ಸೈಕಲಿಗೆ ಬೀಗ ಹಾಕಿದ್ದೇನೆ ಅಂತ. ಇನ್ನೋಸೆನ್ಸ್ ಅಂತ ಅದ್ರ ಕ್ಯಾಪ್ಷನ್, ಮುಗ್ಧತೆ ಬಿಡಿ. ನಾನು ಅಂದ್ರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಬಿಡಿ. ಈ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಜನರಿಗೆ ತೃಪ್ತಿ ಆಗ್ತಕ್ಕಂಥದ್ದು ಅಂತ ಇಲ್ಲ, ಎಲ್ಲದಕ್ಕೂ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅದನ್ನ ನಾವು ಜಾಗೃತೆ ಇರಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಅದನ್ನು ಹೇಳಿದೆ. ಹೀಗೆ ಅವಳು ಹೇಳಿದ ಮೌನ ಗೀನ ಏನಿಲ್ಲ, ನೀವು ಹೇಳ್ತಾ ಇದ್ದದನ್ನ ನಾನು ಆನಂದಿಸ್ತಾ ಇದ್ದೆ, ಎಂಜಾಯಿಂಗ್ ಅಂತ ಹೇಳ್ತೇವಲ್ಲ, ಆನಂದಿಸ್ತಾ ಇದ್ದೆ ಅಂತ ಅವಳು ಹೇಳ್ತಾಳೆ. ಮತ್ತೆ ಮುಂದಕ್ಕೆ ಹೋಗ್ತಾರೆ, ಅವರೆಲ್ಲ ಕಪ್ಪ ಕಾಣಿಕೆಗಳ ರೂಪದಲ್ಲಿ ಚಕ್ರವರ್ತಿಗೆ ಏನೇನೋ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅದರ ವರ್ಣನೆ ತುಂಬಾ ಇದೆ. ಕೊನೆಗೆ ಎಲ್ಲರೂ ಕೂತ್ಕೊಳ್ತಾರೆ. ಎಲ್ಲರೂ ಕೂತ್ಕೊಂಡ ಮೇಲೆ ಮುಂದೇನೋ ನಡೀತದೆ, ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಘಟನೆ ನಡೀತದೆ. ಅಲ್ಲಿಂದ ನಾಳೆ ನಾವು ಈ ಕಾವ್ಯದ ಮುಂದಿನ ಭಾಗವನ್ನ, ನಿಜ ಹೇಳಬೇಕು ಅಂದ್ರೆ ಇವತ್ತು 10 ಸಂಧಿಗಳನ್ನು ಮುಗಿಸ್ಬೇಕು ಅಂತಿದ್ದೆ, ಮುಗಿದದ್ದು 5 ಸಂಧಿ. ತುಂಬಾ ಇವತ್ತಿನದೇ ಪೆಂಡಿಂಗ್ ಉಳಿದಿದೆ, ಮತ್ತೆ ನಾಳೆದ್ದು 10 ಇದೆ, ಒಟ್ಟು 15 ಆಗ್ತದೆ. ಹೇಗೆ ಅಂತ ಗೊತ್ತಿಲ್ಲ, ದೇವರಿದ್ದಾರೆ. ಆದ್ದರಿಂದ ಈ ಭರತೇಶ ವೈಭವದಲ್ಲಿರುವ ಮಂಗಳ ಪದ್ಯದೊಂದಿಗೆ ನಾವು ಇವತ್ತಿನ ಕಾವ್ಯ ಭಾಗವನ್ನು ನಿಲ್ಲಿಸ್ತೇವೆ. ನಾಳೆ ಮತ್ತೆ ಎಷ್ಟು ಗಂಟೆಗೆ ಅಂತ ನೀವೇ ಹೇಳಬೇಕು, ಎಷ್ಟು ಗಂಟೆಗೆ ಕೊಡ್ತೀರೋ ಅಲ್ಲಿಂದ 2 ಗಂಟೆ ನಿಮ್ ಜೊತೆಯಲ್ಲಿ ಭರತೇಶ ವೈಭವ ನಡೀತದೆ ಅಂತ ಹೇಳ್ತಾ ಮಂಗಳವನ್ನು ಹಾಡುವ ಹಾಗೆ ಸಾತ್ವಿಕನನ್ನ ವಿನಂತಿಸ್ತೇನೆ. ಈ ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು. ಈ ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು. ತೇಜಬಹುದು ಪುಣ್ಯಬಹುದು ಮುಂದೊಲಿದಪ, ತೇಜಬಹುದು ಪುಣ್ಯಬಹುದು ಮುಂದೊಲಿದಪ, ರಾಜಿತೇಶ್ವರನ ಕಾಣುವರು, ರಾಜಿತೇಶ್ವರನ ಕಾಣುವರು. ಪ್ರೇಮದಿಂದಿನ ನೋಡಿದರೆ ಪಾಡಿದರೆ ಕೇಳುವ ರಾಮೋದ ವೈದುವರವರು. ನೇಮದಿ ಸುರರಾಗಿ ನಾಳೆ ಶ್ರೀಮಂದರ, ನೇಮದಿ ಸುರರಾಗಿ ನಾಳೆ ಶ್ರೀಮಂದರ, ಸ್ವಾಮಿಯ ಕಾಣ್ಬರತಿಯೊಳು, ಸ್ವಾಮಿಯ ಕಾಣ್ಬರತಿಯೊಳು, ಸ್ವಾಮಿಯ ಕಾಣ್ಬರತಿಯೊಳು.